ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಸರಣಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 081 72 246289 ಮತ್ತೊಂದು 081 72 245258. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಕೇಳಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಸರಣಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಫಲಸಿರಿ ಸರಣಿಯಲ್ಲಿ ನಾವು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ದೊರೆಯುವ ವಿವಿಧ ಸೇವಾ ಸೌಲಭ್ಯಗಳನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ತೋಟಗಾರಿಕೆ ಬೆಳೆಗಳು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಪಡೆದುಕೊಂಡಿದ್ದಾವೆ. ನಮ್ಮ ಕೃಷಿಕರಿಗೆ ಹೆಚ್ಚಿನ ಆದಾಯವನ್ನು ತಂದುಕೊಡುವಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಅವು ಮಾಡ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ ನಿರಂತರವಾಗಿ ಆದಾಯವನ್ನು ತಂದುಕೊಡ್ತಾ ಇರತಕ್ಕಂತಹ ಬೆಳೆಗಳಲ್ಲಿ ಈ ತೋಟಗಾರಿಕೆ ಬೆಳೆಗಳು ಪ್ರಮುಖವಾದಂತಹ ಸಾಲಿನಲ್ಲಿ ನಿಲ್ತವೆ. ಅತ್ಯಲ್ಪ ಅವಧಿಯಿಂದ ಗರಿಷ್ಠ ಅವಧಿಯವರೆಗೆ ಒಂದು ಇಳುವರಿಯನ್ನು ಹಾಗೂ ಅದರ ಜೊತೆಗೆ ಒಳ್ಳೆಯ ಲಾಭವನ್ನು ಮತ್ತು ಗಳಿಕೆಯನ್ನು ತಂದುಕೊಡುವಂತಹ ಬೆಳೆ ಇದಾಗಿರುತ್ತೆ. ತರಕಾರಿ ಬೆಳೆಗಳನ್ನು ಬೆಳೆದ್ರೆ ನಮಗೆ ಒಂದೊಂದು ವಾರಕ್ಕೂ ಕೂಡ ಹಣ ಸಿಗ್ತಾ ಹೋಗುತ್ತೆ. ಹಾಗೆಯೇ 3 ತಿಂಗಳಿಗೆ ಫಲ ಕೊಡ್ತಕ್ಕಂಥದ್ದು, 6 ತಿಂಗಳಿಗೆ ಫಲ ಕೊಡ್ತಕ್ಕಂಥದ್ದು, ವಾರ್ಷಿಕವಾಗಿ ಫಲ ಕೊಡ್ತಕ್ಕಂತಹ ಬೆಳೆಗಳು ಹೆಚ್ಚು ಇರುವಂಥದ್ದನ್ನು ನಾವು ಗಮನಿಸಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯು ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ನಿರತರಾಗಿರ್ತಕ್ಕಂಥ ಕೃಷಿಕರಿಗೆ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೆಯುತ್ತೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ತೆ. ತಮ್ಮ ಇಲಾಖೆಯಲ್ಲಿ ಇರತಕ್ಕಂತಹ ಪ್ರಮುಖವಾದಂತಹ ಒಂದೆರಡು ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯವನ್ನು ಮಾಡಿಕೊಡಿ ಸರ್. ಆನಂತರ ಅವರು ಕರೆಯನ್ನು ಮಾಡ್ತಾರೆ, ಅವ್ರಿಗೆ ಇರತಕ್ಕಂತಹ ಸಮಸ್ಯೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ಅದಕ್ಕಿಂತಲೂ ಮೊದಲು ಮಳೆ ಕೊರತೆ ಆಗಿದೆ ಈ ವರ್ಷದಲ್ಲಿ. ಈ ಸಂದರ್ಭದಲ್ಲಿ ನಮ್ಮ ಹಾಸನ ಜಿಲ್ಲೆಯ ತೋಟಗಾರಿಕೆ ಬೆಳೆಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಆಯಿತು ಸರ್. ಮೊದಲಿಗೆ ನಮ್ಮ ಆಕಾಶವಾಣಿ ಹಾಸನಕ್ಕೆ, ಅದರ ಜೊತೆಗೆ ನಮ್ಮ ಡಾಕ್ಟರ್ ಮಧುಸೂದನ್ ರವರಿಗೆ ನಮ್ಮ ಇಲಾಖೆ ವತಿಯಿಂದ ಫಲಸಿರಿ ಕಾರ್ಯಕ್ರಮವನ್ನು ನಾವು ಆಕಾಶವಾಣಿ ಮೂಲಕ ಹಮ್ಮಿಕೊಂಡಿದ್ದೇವೆ. ಜಾಸ್ತಿ ಜನ ನಮ್ಮ ಹಾಸನ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಭಾಗದ ರೈತರಿಗೆ ಈ ಕಾರ್ಯಕ್ರಮ ತಲುಪ್ತಾ ಇದೆ. ನಮ್ಮ ತೋಟಗಾರಿಕಾ ಬೆಳೆಗಳ ವಿಶೇಷ ಮಾಹಿತಿ ಈ ಕಾರ್ಯಕ್ರಮದ ಮೂಲಕ ಲಭ್ಯ ಆಗ್ತಾ ಇದೆ. ಈಗಾಗಲೇ ಕಳೆದ ವರ್ಷದಿಂದ ನಾವು ಸತತವಾಗಿ ಕಂಟಿನ್ಯೂಸ್ ಆಗಿ ಇದನ್ನು ಭಾಗವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಚಾರ ಮಾಡಿದ್ದೇವೆ. ಸೊ ಅದಕ್ಕೆ ತೋಟಗಾರಿಕಾ ಇಲಾಖೆಯ ಪರವಾಗಿ, ನಮ್ಮ ತೋಟಗಾರಿಕಾ ಬೆಳೆಗಾರರ ಪರವಾಗಿ ನಮ್ಮ ಹಾಸನ ಆಕಾಶವಾಣಿಗೆ ಮೊದಲಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಹೊಸದಾಗಿ ನಾವು ಈ ಸಲ ಇದರ ಭಾಗವಾಗಿ ಹೊಸ ಸೀರೀಸ್ ಫಲಸಿರಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೂ ಸಹ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾವು ರೇಡಿಯೋ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನಕ್ಕೆ ಹಾಗೂ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಮತ್ತು ಇತರೆ ಕೃಷಿಕರ ಬಗ್ಗೆ ಇರುವಂತಹ ಅಭಿಮಾನದಿಂದ ಅವರಿಗೆ ನಮ್ಮ ಮಾಧ್ಯಮದ ಮೂಲಕ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರೋದಕ್ಕಾಗಿ ತಮಗೆ ಹಾಗೂ ತಮ್ಮ ಇಲಾಖೆಗೂ ಆಕಾಶವಾಣಿಯ ಪರವಾಗಿ ಹಾಗೂ ನಮ್ಮ ಸಮಸ್ತ ಕೇಳುಗರ ಪರವಾಗಿ ಅಭಿನಂದನೆಗಳು. ಧನ್ಯವಾದಗಳು ಸರ್, ತಮ್ಗೆ ಒಳ್ಳೆಯದು. ಯಾಕಂದ್ರೆ ಜೇನು ಕುಟುಂಬದಲ್ಲಿ ರಾಣಿ ಜೇನು ಬಹಳ ಮುಖ್ಯ. ಹಂಗೆ ನೀವು ರಾಣಿ ಇದ್ದಂಗೆ ನಮ್ಮನ್ನೆಲ್ಲ ಆಕರ್ಷಣೆ ಮಾಡ್ತಾ ಇದ್ದೀರಿ. ನಾವು ರಾಣಿ ಕಡೆ ಬಂದು ನಾವು ಕೂಲಿ ಜೇನುನೊಳಗಳು ಬಂದು ಕೆಲಸ ಮಾಡ್ತಾ ಇರ್ತೀವಿ. ಒಳ್ಳೇದಾಗ್ಲಿ ಸರ್, ಆಕಾಶವಾಣಿಗೆ ಧನ್ಯವಾದವನ್ನು ಹೇಳ್ತಾ ಸರ್, ಈಗ ಈ ವರ್ಷ ನಮಗೆಲ್ಲ ಗೊತ್ತಿರೋ ಪ್ರಕಾರ ಬರಗಾಲ, ಎಲ್ಲಿನೋ ಎಫೆಕ್ಟ್, ಈಗಾಗಲೇ ನಾವು ಕಳೆದ 15 ದಿವಸದಿಂದ ಇದಕ್ಕೋಸ್ಕರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನೇ ನಾವು ಮಾಡಿದ್ದೆವು. ಸೊ ಆ ಸಂದರ್ಭದಲ್ಲಿ ನಾವು ನಮ್ಮ ಕೇಳುಗರಿಗೆ, ವಿಶೇಷವಾಗಿ ತೋಟಗಾರಿಕಾ ಬೆಳೆಗಾರರಿಗೆ, ಜನರಲ್ ಆಗಿ ಎಲ್ಲ ರೈತರಿಗೆ ನಾವು ನೀರಿನ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕಾಗ್ತದೆ ಈ ಸೀಸನ್ನಲ್ಲಿ, ಮತ್ತು ನೀರಿನ ಪ್ರಾಮುಖ್ಯತೆ ಏನು, ನಾವು ನೀರನ್ನು ಎಷ್ಟು ಮಿತವಾಗಿ ಬಳಸ್ತೀವೋ ಅಷ್ಟು ಒಳ್ಳೆಯದಾಗ್ತದೆ ಅಂತ ನಾವು ಸಾಕಷ್ಟು ಮನವರಿಕೆ ಮಾಡಿಕೊಟ್ಟಿದ್ದೇವೆ ಸರ್. ಈಗ ಏನಾಗಿದೆ, ಮಳೆಗಾಲ ಅಂತ ಹೇಳಿದರೆ ಯಾವುದೋ ಒಂದು ಕಾಲದಲ್ಲಿ ಹಿಂದೆ ಇತ್ತು, ಸತತವಾಗಿ ಜೂನ್, ಜುಲೈ, ಆಗಸ್ಟ್ ತಿಂಗಳು ಅಂತ ಹೇಳಿದ್ರೆ ಸತತವಾಗಿ ಮಳೆ ಬೀಳ್ತಾ ಇತ್ತು. ಅವಾಗ ನಮಗೆ ಮಳೆ ಕೊರತೆ ಅನ್ನೋದು ಕಾಣಿಸ್ತಾ ಇರಲಿಲ್ಲ. ಆದರೆ ಈಗ ಏನಾಗ್ತದೆ ಸರ್, ನಮ್ಮಲ್ಲಿ ಯಾವುದೋ ಒಂದು ದಿವಸ
ಹೆಚ್ಚಿಗೆ ಮಳೆ ಬಂದು ನಮ್ಮ ಭಾಗದಲ್ಲಿ ಸುರಿದು ಹೋಗುವಂಥದ್ದನ್ನ ನೋಡ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ನಾವು ನೀರನ್ನ ಸಂರಕ್ಷಣೆ ಬಹಳ ಮುಖ್ಯ. ವಿಶೇಷವಾಗಿ ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ವರ್ಷ ಪೂರ್ತಿ ನೀರಿನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗ್ತದೆ, ನಮ್ಮ ಬದುಗಳನ್ನ ಗಟ್ಟಿಯಾಗಿ ನಿರ್ಮಾಣ ಮಾಡ್ಕೊಳ್ಳುವಂಥದ್ದು, ಬದುಗಳ ಪಕ್ಕದಲ್ಲಿ ಕ್ಯಾಚ್ ಪಿಟ್ಗಳನ್ನ ತೆಗೆಯುವಂಥದ್ದು, ಮತ್ತೆ ನಮ್ಮ ತೋಟದಲ್ಲಿ ಸಣ್ಣ ಹಳ್ಳ ಕೊಳ್ಳಗಳು ಅಥವಾ ಕೃಷಿ ಹೊಂಡಗಳಿದ್ರೆ ಅವನ್ನ ಮಣ್ಣನ್ನು ತೆಗೆದು ಅದನ್ನು ಹಾಳ ಮಾಡ್ಕೊಳ್ಳುವಂಥದ್ದು, ಇವನ್ನೆಲ್ಲ ಸರಿ ಮಾಡ್ಕೊಂಡಿದ್ರೆ ಯಾವತ್ತಾದ್ರೂ ಒಂದು ದಿವಸ ಮಳೆ ಬಿದ್ದಾಗ ಆ ಸಂದರ್ಭದಲ್ಲಿ ನೀರು ಅಲ್ಲಿ ಶೇಖರಣೆ ಆಗ್ತದೆ. ಆ ನೀರೇ ನಮಗೆ ಮುಂದಿನ 3 ತಿಂಗಳುಗಳ ಕಾಲ ನಾವು ಅದನ್ನು ತೇವಾಂಶವನ್ನು ಕಾಪಾಡ್ಕೊಳ್ತದೆ. ಮತ್ತೆ ನಮ್ಮ ಬೆಳೆಗಳು ಹೆಚ್ಚಿಗೆ ನೀರನ್ನು ಕೇಳೋದಿಲ್ಲ. ನಾವು ಎಷ್ಟು ಹೇಳಿದ್ರು ನಮ್ಮ ಬೆಳೆಗಾರರು ಕೆಲವೊಂದ್ಸಲ ಬಹಳ ಉದಾಸೀನ ತೋರಿಸ್ತಾರೆ. ನಮಗೆ ಬಹಳ ಬೇಸರ ಆಗ್ತದೆ. ಅದು ನಾವು ಇಷ್ಟೊಂದು ಹೇಳ್ತಾ ಇದ್ದೀವಿ, ಮಾಡ್ತಾ ಇಲ್ವಲ್ಲ ಅಂತ ಬಹಳ ಬೇಸರ ಆಗ್ತದೆ. ನಾವು ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸು ಮಾಡಬೇಕಾಗ್ತದೆ, ಇಚ್ಛಾಶಕ್ತಿ ಬೇಕಾಗ್ತದೆ, ಮಾಡಿ ನಮ್ಮ ತೋಟವನ್ನು ಉಳಿಸಿಕೊಳ್ಳೋದಕ್ಕೆ. ಯಾಕೆಂದರೆ ನಾಳೆ ಕಂಟಿನ್ಯೂಸ್ ಆಗಿ 1-2 ತಿಂಗಳು ಮಳೆ ಆಗಲಿಲ್ಲ ಅಂತ ಹೇಳಿದ್ರೆ, ವಿಶೇಷವಾಗಿ ನಮ್ಮ ಅಡಿಕೆ ಬೆಳೆ ಅಥವಾ ಬೇರೆ ಸೆನ್ಸಿಟಿವ್ ಬೆಳೆಗಳಿದೆ ನಮ್ಮಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ, ಆ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿಬಿಡ್ತದೆ. ನಾವು 10 ವರ್ಷ 12 ವರ್ಷ ಬೆಳೆದಂತಹ ಗಿಡಗಳು ಕೇವಲ ಒಂದೇ ವರ್ಷದಲ್ಲಿ ನಶಿಸಿ ಹೋಗ್ತವೆ. ಅದನ್ನೆಲ್ಲ ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನೀರಿನ ಸಂರಕ್ಷಣೆ ಬಹಳ ಮುಖ್ಯ. ನೀರನ್ನ ಬೋರ್ವೆಲ್ಲಿಂದ ಹೊರಗಡೆ ತೆಗೆಯೋದು ಬಹಳ ಸುಲಭ, ಆದ್ರೆ ಅದೇ ಬೋರನ್ನ ರಿಚಾರ್ಜ್ ಮಾಡೋದಕ್ಕೆ ಬಹಳ ಕಷ್ಟ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸುಮ್ಮನೆ ನಮ್ಮ ಅಕ್ಕ ತಂಗಿಯರು ಅಮ್ಮದಿರೆಲ್ಲ ಕುಳಿತುಕೊಂಡು ಬಟ್ಟೆ ಒಗ್ದಿದ್ದೆ, ಬೋರ್ ಆನ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ಬಟ್ಟೆ ಒಗಿರಿ, ಏನಾಗೋದಿಲ್ಲ. ಬೋರ್ ಆನ್ ಮಾಡ್ಕೊಂಡೇ ಬಟ್ಟೆ ಹೋಗ್ಬೇಕು ಅಂತ ಏನಿಲ್ಲ. ನಾನು ಎಲ್ಲ ತಿಳಿದವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ಅದನ್ನ ತೊಟ್ಟಿ ತುಂಬಿಸ್ಕೊಂಡು ಮಾಡಿದ್ರಾಯ್ತು, ಬಕೆಟ್ ತುಂಬಿಸ್ಕೊಂಡು ಮಾಡಿದ್ರಾಯ್ತು, ಏನೋ ಒಂದು ಅವ್ರಿಗೆ ಸೌಲಭ್ಯಕ್ಕೆ, ಬಟ್ ನೀರು ವೇಸ್ಟ್ ಮಾಡಬಾರ್ದು. ಸೊ ಇಷ್ಟನ್ನು ಹೇಳ್ತಾ ನೀರು ಸಂರಕ್ಷಣೆ ಮಾಡ್ಕೊಳ್ಳಿ, ತೋಟಗಾರಿಕೆ ಬೆಳೆಗಳನ್ನ ಉಳಿಸಿ ಅಂತ ನಿಮಗೆ ಮನವರಿಕೆ ಮಾಡಿಕೊಡ್ತಾ, ನಿಮ್ಮಲ್ಲಿ ಮತ್ತೊಮ್ಮೆ ನಾನು ನಮ್ಮ ಇಲಾಖೆ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಈಗ ತಮಗೆಲ್ಲ ಗೊತ್ತು ತೋಟಗಾರಿಕಾ ಬೆಳೆಗಳು ಅಂದ್ರೆ ಏನು, ತೋಟಗಾರಿಕೆ ಬೆಳೆಗಳ ವಿಶೇಷತೆ ಏನು. ಈಗ ನಮ್ಮಲ್ಲಿ ಆಹಾರ ಬೆಳೆಗಳಿದೆ, ತೋಟಗಾರಿಕಾ ಬೆಳೆಗಳಿದೆ. ತೋಟಗಾರಿಕಾ ಬೆಳೆಗಳಲ್ಲೂ ವಿಶೇಷವಾಗಿ ಹಣ್ಣಿನ ಬೆಳೆಗಳಿದೆ, ಇತರ ವಾಣಿಜ್ಯ ಬೆಳೆಗಳಿದೆ. ನಮಗೆ ಇತ್ತೀಚಿನ ಸರ್ಕಾರದ ಒಂದು ಸ್ಲೋಗನ್ ಏನಾಗಿತ್ತು ಅಂತ ಹೇಳಿದ್ರೆ, ಏನು ನಾವು ಆಹಾರವನ್ನು ತಿಂತಾ ಇದ್ದೀವೋ, ಏನು ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವೋ, ಆಹಾರದಲ್ಲಿ ಪೋಷಕಾಂಶಗಳ ಇರೋದು ಬಹಳ ಮುಖ್ಯ ಅಂತ. ಹೌದು, ನಾವು ಪೋಷಕಾಂಶಯುಕ್ತ ಆಹಾರಗಳನ್ನ ಸೇವನೆ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಿದ್ರು. ನಾವು ಇಷ್ಟೇ ಆಹಾರವನ್ನ ಸೇವನೆ ಮಾಡೋದಕ್ಕಿಂತ ಪೋಷಕಾಂಶಯುಳ್ಳಂತಹ ಕಡಿಮೆ ಆಹಾರವನ್ನು ಸೇವನೆ ಮಾಡಿದ್ರೆ ನಮ್ಮಲ್ಲಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಅನ್ನೋದೊಂದು ಮನವರಿಕೆ ಮಾಡಲಿಕ್ಕೆ ಕಳೆದ ಒಂದು 3-4 ವರ್ಷದಿಂದ ಸರ್ಕಾರನೇ ಒಂದು ಸ್ಲೋಗನ್ ಮಾಡಿತ್ತು. ಪೋಷಕಾಂಶಯುಕ್ತ ಮನುಷ್ಯ, ಪೋಷಕಾಂಶಯುಕ್ತ ಆಹಾರ, ಆರೋಗ್ಯಯುತ ಮನುಷ್ಯ. ಪೋಷಕಾಂಶಯುತ ಆಹಾರ, ಆರೋಗ್ಯಯುತ ಮನುಷ್ಯ ಅಂತ. ಯಾಕೆಂತ ಹೇಳಿದ್ರೆ ನಾವು ನಮ್ಮಲ್ಲಿ ಏನಾಗಿದೆ, ನಮ್ಮ ಭಾರತದಲ್ಲಿ ಇತ್ತೀಚೆಗೆ ನಾವು ಆಹಾರವನ್ನು ಸೇವಿಸ್ತಾ ಇದ್ದೀವಿ. ಸುಮ್ಮನೆ ಜಾಸ್ತಿ ಆಹಾರವನ್ನು, ಯಾವುದೋ ಒಂದು ಜಾಸ್ತಿ ಪೋಷಕಾಂಶ ಇಲ್ದಿರೋ ಆಹಾರವನ್ನು ಹೊಟ್ಟೆ ತುಂಬ ಸೇವಿಸಿದ್ರು, ಯಾವುದೋ ಒಂದು ಹಣ್ಣನ್ನು ನೀವು ಅರ್ಧ ಹಣ್ಣನ್ನು ತಿಂದರೆ ಸಾಕು, ನಿಮಗೆ ಅಷ್ಟೇ ಪೋಷಕಾಂಶ ಲಭ್ಯ ಆಗ್ತದೆ. ಜೊತೆಗೆ ನಮ್ಮ ದೇಹದ ಆರೋಗ್ಯ ವೃದ್ಧಿಸ್ತಾ ಇರ್ತದೆ. ಅಂಥ ವಿಶೇಷ ಪೋಷಕಾಂಶಗಳನ್ನ ಒದಗಿಸುವ ಬೆಳೆಗಳಲ್ಲಿ ತೋಟಗಾರಿಕಾ ಬೆಳೆಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಮತ್ತೆ ವಾಣಿಜ್ಯ ಬೆಳೆಗಳಲ್ಲಿ ನಾವು ಎಷ್ಟೋ ಎಕರೆ ಬೆಳೆ ಬೆಳೆದ್ರೂ ನಾನು ಆ ಬೆಳೆ ಅಂತ ಹೇಳೋದಿಲ್ಲ, ಯಾಕಂದ್ರೆ ರೈತ ಎಲ್ಲ ಬೆಳೆ ಬೆಳಿಬೇಕಾಗ್ತದೆ. ಬೆಳೆ ಪಾಯಿಂಟ್ ಔಟ್ ಮಾಡೋದು ಬೇಕಾಗಿಲ್ಲ ನಾನು. ಆದರೆ ಎಷ್ಟೋ ಬೆಳೆಗಳನ್ನ ನಾವು ಎಕರೆಗಟ್ಟಲೆ ಬೆಳೆದ್ರೂ ಒಂದು ಬೆಳೆನ ಕೇವಲ ಅರ್ಧ ಎಕರೆ ಬೆಳೆದು ಒಂದೇ, ಬೇರೆ ಬೆಳೆಗಳನ್ನ 5 ಎಕರೆ ಬೆಳೆದು ಒಂದೇ, ಇವ್ರಿಗೆ ಆದಾಯ ಬರ್ತದೆ. ಎಸ್ಪೆಷಲಿ ನಮ್ಮ ಸಣ್ಣ, ಅತಿ ಸಣ್ಣ, ಮಧ್ಯಮ ರೈತರು ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳನ್ನ ಕಾಳಜಿ ವಹಿಸಿ ಬೆಳೆದಿದ್ದೇ ಆದ್ರೆ ಅವ್ರಿಗೆ ಆದಾಯ ಹೆಚ್ಚಿಗೆ ಸಿಗುತ್ತೆ. ಆದಾಯ ಹೆಚ್ಚಿಗೆ ಅಂದ್ರೆ ಕಡಿಮೆ ಸಮಯದಲ್ಲಿ ಆದಾಯ ಹೆಚ್ಚಿಗೆ ಸಿಗೋದ್ರಿಂದ ನಾವಿನ್ನ ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ. ಮತ್ತೆ ರೈತರಿಗೂ ಸಹ ಆ ಬೆಳೆಗಳ ಜೊತೆಗೆ ಬೆಳೆಗಳನ್ನ ಬೆಳೆದ್ರೆ ಅವ್ರಿಗೆ ಆದಾಯ ವೃದ್ಧಿ ಆಗ್ತದೆ. ಇತ್ತೀಚೆಗೆ ನಮ್ಮ ತೋಟಗಾರಿಕಾ ಬೆಳೆಗಳ ವಿಸ್ತೀರ್ಣ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಕಾರಣ ಎಲ್ಲ ವಾಣಿಜ್ಯ ಬೆಳೆಗಳು ರೈತರಿಗೆ ಮನವರಿಕೆ ಆಗ್ತಾ ಇದೆ. ಮತ್ತೆ ಈ ವಾಣಿಜ್ಯ ಬೆಳೆಗಳ ಜೊತೆಗೆ ನಮ್ಮ ದೇಶದ ರಫ್ತು ಮಾಡೋದ್ರಲ್ಲಿ ಹೆಚ್ಚಿಗೆ ನಾವು ಪ್ರಮಾಣವನ್ನು ನಮ್ಮ ಈ ಕೃಷಿ ವಲಯದಲ್ಲಿ ನೋಡೋದೇ ಆದ್ರೆ ತೋಟಗಾರಿಕಾ ಬೆಳೆಗಳದ್ದು ಅದರದ ನಾವು ಶೇರ್ ಅಂತೀವಲ್ಲ, ಅದರ ಭಾಗ ಜಾಸ್ತಿ ಇದೆ. ತೋಟಗಾರಿಕಾ ಬೆಳೆಗಳ ಭಾಗ ಎಲ್ಲ ಕೃಷಿ ರಂಗದ ರಫ್ತನ್ನ ಕಂಪೇರ್ ಮಾಡಿದ್ರೆ 5-6 ರಂಗಗಳಿಗೆ ಕಂಪೇರ್ ಮಾಡಿದ್ರೆ ಮೋರ್ ದೆನ್ 40%
ತೋಟಗಾರಿಕಾ ಬೆಳೆಗಳೇ ಫಿಲ್ ಮಾಡ್ತೇವೆ. ಅಷ್ಟು ನಾವು ಈ ಬೆಳೆಗಳನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತೇವೆ. ನಾವು ಇನ್ನೂ ಗುಣಮಟ್ಟವನ್ನ ಕಾಯ್ದುಕೊಂಡೇ ಆದ್ರೆ ಇನ್ನು ಹೆಚ್ಚಿಗೆ ಬೆಳೆಗಳನ್ನ ಹೆಚ್ಚಿಗೆ ದೇಶಗಳಿಗೆ ನಾವು ರಫ್ತನ್ನು ಮಾಡಬಹುದು. ಅದಕ್ಕೆ ನಮ್ಮ ರೈತರುಗಳಿಗೆ ಏನ್ ಮಾಡ್ತಾ ಇದ್ದೀವಿ, ನಮಗೆ ಹೇಗೆ ಮನುಷ್ಯರಿಗೆ ಪೋಷಕಯುಕ್ತ ಆಹಾರ ಬೇಕೋ ಅದೇ ರೀತಿ ನೀವು ಒಳ್ಳೆ ಗುಣಮಟ್ಟದ ಸಮಗ್ರ ತೋಟಗಾರಿಕಾ ಪದ್ಧತಿಗಳನ್ನ ಅಳವಡಿಸಿಕೊಂಡು ನೀವು ಒಳ್ಳೆ ಬೆಳೆಗಳನ್ನ ಬೆಳೆದ್ರೆ ನೀವು ಬೇರೆ ಬೇರೆ ದೇಶಗಳಿಗೆ ನಾವು ರಫ್ತನ್ನ ಮಾಡಬಹುದು. ಸೊ ನಮ್ಮ ಇಲಾಖೆ ತೋಟಗಾರಿಕಾ ಬೆಳೆಗಳ ವಿಸ್ತೀರ್ಣ, ತೋಟಗಾರಿಕಾ ಬೆಳೆಗಳ ಮೌಲ್ಯವರ್ಧನೆ, ತೋಟಗಾರಿಕಾ ಬೆಳೆಗಳ ರಫ್ತು ಇವೆಲ್ಲ ಪ್ಯಾಕೇಜ್ ಅನ್ನು ಒಳಗೊಂಡಂತೆ ಯೋಜನೆಗಳನ್ನ ರೈತರಿಗೆ ಅನುಷ್ಠಾನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ರೈತರಿಗೆ ಯಾವುದೋ ಒಂದು ಯೋಜನೆ ಕೊಟ್ಟರೆ ಉಪಯೋಗ ಇಲ್ಲ. ಅವ್ರಿಗೆ ಗಿಡ ನೆಡೋದ್ರಿಂದ ಹಿಡಿದು ಗಿಡ ಹಾರ್ವೆಸ್ಟ್ ಮಾಡಿ ಅವ್ರಿಗೆ ಸಂಸ್ಕರಣೆ ಮಾಡಿ ಮಾರುಕಟ್ಟೆ ಮಾಡಬೇಕು. ಅದು ಲೋಕಲ್ ಮಾರುಕಟ್ಟೆ ಆಗಲಿ, ಸ್ಥಳೀಯ ಮಾರುಕಟ್ಟೆ ಆಗಲಿ, ದೇಶೀಯ ಮಾರುಕಟ್ಟೆ ಆಗಲಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಗಲಿ, ಅವೆಲ್ಲೂ ಮಾಡಬೇಕಲ್ಲ. ಎಲ್ಲ ಯೋಜನೆಗಳನ್ನ ಒಳಗೊಂಡಂತೆ ನಮ್ಮ ಇಲಾಖೆ ವತಿಯಿಂದ ನಾವು ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ. ನಮ್ಮ ರೈತರು ಈ ಯೋಜನೆಗಳನ್ನ ಅನುಷ್ಠಾನ ಮಾಡಿ ಉಪಯೋಗ ಮಾಡ್ಕೊಳ್ಳೋದ್ರ ಜೊತೆಗೆ ತೋಟಗಾರಿಕಾ ಬೆಳೆಗಳನ್ನ ಹೆಚ್ಚಿಗೆ ಬೆಳೆದು ಉಪಯೋಗ ಮಾಡ್ಕೊಳ್ಳಿ ಅಂತ ಮನವಿ ಮಾಡ್ತಾ ಇದ್ದೇನೆ. ಯೋಜನೆಗಳ ಬಗ್ಗೆ ನೀವಿನ್ನೂ ಹೇಳಲಿಲ್ಲ, ಅದನ್ನ ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ನಮಗೆ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದೆ ಸರ್. ತಮ್ಮ ಜೊತೆ ಮಾತಾಡಲಿಕ್ಕೆ ತುಂಬಾ ಕಾತರರಾಗಿ ನಮ್ಮ ಕೇಳುಗರು ಕರೆಯನ್ನು ಮಾಡ್ತಿದ್ದಾರೆ. ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್ ಅಶೋಕ್ ಅಂತ ಸರ್, ದುದ್ದ ಹೋಬ್ಳಿ ಕೊಮ್ಮನಹಳ್ಳಿಯಿಂದ. ಮಾತಾಡಿ ಅಶೋಕ್. ಸರ್ ನಮಸ್ತೆ ಸರ್, ಯೋಗೀಶ್ ಸರ್ಗೆ. ಅಶೋಕ್ ನಮಸ್ತೆ, ಚೆನ್ನಾಗಿದ್ದೀರಾ? ಹೇಳಿ. ಚೆನ್ನಾಗಿದೆ ಸರ್. ತೆಂಗಿನ ಸಸಿ ಒಂದ್ 4-5 ಚೆನ್ನಾಗಿದಾವ್ ಸರ್. ಶುಂಠಿ ಒಳಕ್ಕೆ, ಅದು ತೆಂಗಿನ ತೋಟ ತೊಳಕೆ ಶುಂಠಿ ಹಾಕಿದ್ವಿ, ಚೆನ್ನಾಗಿ ಡೆವಲಪ್ ಆಗಿದೆ. ಇಕ್ಕಿದ್ದಂಗೆ ಸುಳಿ ಹಂಗೆ ಸಿಕ್ಕಂಡ್ ಬೀಳುತ್ತೆ, ನೋಡಿದ್ರೆ ಹುಳ ಕಡ್ದೆಲ್ಲ ಇದಾಯ್ದವಲ್ಲ, ಅದಕ್ಕೆ ಏನ್ ಪರಿಹಾರ? ಎಷ್ಟು ವರ್ಷ ಗಿಡ ಅದು? ಅದು 3 ವರ್ಷ ಆಯ್ತು ಸರ್. ಏನಿಲ್ಲ ಅಶೋಕ್, ಅಂತ ಗಾಬರಿ ಪಡೋದ್ರಿಂದ ಏನಿಲ್ಲ. ಅದೇನಾಗ್ತಿದೆ, ನಿಮ್ಮಲ್ಲಿ ಸುತ್ತಮುತ್ತ ತಿಪ್ಪೆಗಳಿದ್ರೆ ಆ ಗೊಬ್ಬರದ ಹುಳ ಅಂತ ಬರ್ತವೆ. ಗೊಬ್ಬರದ ಹುಳ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ. ಅದು ಗೊಬ್ಬರದ ಹುಳ ಅಲ್ಲ, ಅದು ತಿಪ್ಪೆ ಏನಿಲ್ಲ. ಆಯ್ತು, ಹಂಗಾದ್ರೆ ಇನ್ನೊಂದು ಆ ಗೊಬ್ಬರದ ಹುಳ ಆಕ್ಚುಲಿ ಸಣ್ಣ ಗಿಡಗಳಿಗೆ ಗೊಬ್ಬರದ ಹುಳ ಸುಳಿಯನ್ನ ಕೊರಿತದೆ, ಡ್ಯಾಮೇಜ್ ಮಾಡ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ದು ಇನ್ನೊಂದು ರೈನೋಸರಸ್ ಇದು ನಮ್ದು ರೈಟ್ ಪಾಮ್ ವಿಲ್ ಅಂತ, ಕೆಂಪು ಮೂತಿ ಹುಳ ಅಂತ. ಕೆಂಪು ಮೂತಿ ಹುಳ ಇರ್ತದೆ. ನೀವೇನು ಮಾಡ್ಬೇಡಿ, ಸ್ವಲ್ಪ ಗಿಡಗಳನ್ನ ನೋಡಿ, ಎಲ್ಲ ಸುಳಿಗಳ ಬಗ್ಗೆ ಇನ್ನು ಸಣ್ಣ ಗಿಡ ಆಗಿರೋದ್ರಿಂದ. ಎಷ್ಟು ವರ್ಷದ ಗಿಡ ಅಶೋಕ್ ಈಗ? ಅದೇ 4 ವರ್ಷ ಆಯ್ತು ಸರ್. ಏನ್ ಪರವಾಗಿಲ್ಲ. ಹಂಗಾದ್ರೆ ನಾನೊಂದು ಔಷಧಿ ಹೇಳ್ತೀನಿ, ಬರ್ಕಬಿಡಿ. ಈಗ ಕ್ಲೋರೋಪೈರಿಪಾಸ್ ಅಂತ, ಅದು ಒಳ್ಳೆ ಔಷಧಿ ಅಂತ, ಅದು ಗ್ರೀನ್ ಲೇಬಲ್ ಔಷಧಿ ಅಂತ, ಏನೋ ಕೆಡಕಾಗಿರೋ ಔಷಧಿ ಅಲ್ಲ ಅದು. ಕ್ಲೋರೋಪೈರಿಪಾಸ್, CHLOROPYRIPHOS, ಕ್ಲೋರೋಪೈರಿಪಾಸ್. ನೀವು ಯಾವುದೇ ಅಂಗಡಿಯಲ್ಲಿ ಕೇಳಿದ್ರು ಹೇಳ್ತಾರೆ ಅದನ್ನ. ಸರ್ ಪೈರಿಪಾಸ್ ಅಂತ. ಆ ಔಷಧಿನ ತೆಗೆದು 1 ಲೀಟರ್ಗೆ 1 ಲೀಟರ್ ನೀರಿಗೆ 5 ml ಈ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಸುಳಿಗಳಿಗೂ ಚೆನ್ನಾಗಿ ಸಿಂಪರಣೆ ಮಾಡಿಬಿಡಿ. ಗಿಡದ ಮೇಲೆ ಅದು ಚೆನ್ನಾಗಿ ತೊಯ್ಬೇಕು, ಗಿಡ ಕೆಳಗಡೆಲ್ಲ ನೀರು ಹರಿಬೇಕಂಗೆ. ನಾವು ಸರ್ ಏನೇನೋ ಪ್ರಯತ್ನ ಮಾಡಿದ್ವಿ. ಇದು ಜಮಾಕ್ಷಮ್ ಪೌಡರ್ ಬರುತ್ತಲ್ಲ, ಅದು ಹಾಕಿದ್ವಿ. ಮತ್ತೆ ಗೆದ್ಲ ಪುಡಿ ಏನ್ ಹಾಕಿದ್ರು ಅವು ತಿನ್ನೋದು ಬಿಡ್ತಾ ಇಲ್ಲ ಸರ್. ಅದು ಪರವಾಗಿಲ್ಲ. ನೀವು ಈ ಕ್ಲೋರೋಪೈರಿಪಾಸ್ ಔಷಧಿಯನ್ನ ಎಲ್ಲ ಗಿಡಗಳಿಗೂ ಚೆನ್ನಾಗಿ ಎಲ್ಲ ನಮ್ದು ಸೋಗಿರ್ತಲ್ಲ, ಸೋಗಿ ಸಂದಿಲೆಲ್ಲ ಹಿಳಿಬೇಕದು. ಹಂಗೆ ಔಷಧಿಯನ್ನ ಸಿಂಪರಣೆ ಮಾಡಿ ನೀವು. ಮತ್ತೆ ಇದನ್ನ ಒಂದು ವಾರಕ್ಕೆ, ಒಂದು 10 ದಿವಸಕ್ಕೆ ಒಂದು 2-3 ಸಲ ರಿಪೀಟ್ ಮಾಡಿ, ಎಲ್ಲನೂ ಗುಣ ಆಗ್ತದೆ. ಏನು ಸಮಸ್ಯೆ ಇಲ್ಲ. ನೀವು ಅಲ್ಲ ಸರ್, ಮೇಗ್ಲಿಂದ ಉಯ್ಬೇಕಾ ಸುಳಿಗೆ? ಸುಳಿ ಸಿಂಪರಣೆ ಮಾಡ್ಬಿಡಿ ನೀವು. ನಾಜಲ್ ಉಳಿಯೋದು ಬೇಡ, ಉಳಿದು ನಿಮಗೆ ಜಾಸ್ತಿ ಸೊಲ್ಯೂಷನ್ ಬೇಕಾಗ್ತದೆ. ನಾಜಲ್ ಸ್ವಲ್ಪ ಲೂಸ್ ಮಾಡ್ಕೊಂಡು ಎಲ್ಲ ಸುಳಿಗೆ ಹಿಡಿದು ಬಿಡಿ ಅದನ್ನ. ಆಯ್ತಾ? ಅದು ಮಾಡಿ. ಆಮೇಲೆ ಶುಂಠಿ ಬೆಳಿತಿದ್ರಿ ನೀವು, ಒಳ್ಳೇದಾಗ್ತದೆ. ಶುಂಠಿ ಬೆಳಿತಿದ್ರಿ, ನಾನು ಸಾಕಷ್ಟು ಆಕಾಶವಾಣಿ ಮೂಲಕ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಶುಂಠಿ ಬೆಳಿಬೇಕಾದ್ರೆ ತೆಂಗಿನಿಂದ ಒಂದು 3-4 ಅಡಿ ಬಿಟ್ಬಿಡ್ಬೇಕು ನೀವು. ನೀವೇನ್ ಮಾಡ್ತೀರಿ? ನಾವು ಅಲ್ಲ ಡಿಸ್ಕ್ ಹಾಕ್ಸಿದ್ವಲ್ಲ, ಬಿಟ್ಟೆ ಡಿಸ್ಕ್ನು ಹಾಕ್ಸ್ಲಿಲ್ಲ ನಾವು, ತೋಟ ಹಾಳಾಗ್ತವೆ ಅಂತ. ಬರೀ ಹಂಗೆ ಒಂದಕ್ಕೆ 5 ನೆಗ್ಲು ಹೊಡ್ಸಿ ಸುಮ್ನೆ. ಏನ್ ಗೊತ್ತಾ, ತೋಟ ಚೆನ್ನಾಗ್ಲಿ ಅನ್ನೋ ಉದ್ದೇಶದಿಂದ ಗೊಬ್ಬರ ಎಲ್ಲ ಬೀಳುತ್ತಲ್ಲ ಸರ್, ಹಂಗಾಗಿ ನಾವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ, ಗೊತ್ತಾಯ್ತು ಬಿಡಿ. ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ತೆಂಗಿನಿಂದ 4 ಅಡಿ ದೂರಕ್ಕೆ ಸುತ್ತ ಪಾತಿ ಮಾಡ್ದಂಗೆ ಮಾಡಿ, ಅಲ್ಲಿ ಯಾವುದೇ ಕಾರಣಕ್ಕೂ ಶುಂಠಿಯನ್ನ ಏನೋ ನಾವು ಹಾಕ್ತಿವಿ ಅಂದ್ಬಿಟ್ಟು ಹೋಗ್ಬಿಡೋದು, ನೀವು ಹೇಳ್ದಂಗೆ ಡಿಸ್ಕ್ ಹೊಡಿಸ್ಬಿಡೋದು, ಇಲ್ಲ ಚೆನ್ನಾಗಿ ನೇಗ್ಲು ಹೊಡಿಸ್ಬಿಡೋದು, ಅವೆಲ್ಲ ಬೇರ್ ಕಟ್ಟಾಗಿ ಮರಗಳು ಸಾಯ್ತವೆ. ಈಗ ನಮ್ಮ ರೈತರು ಹೇಳ್ತಾರೆ, ಸರ್ ಶುಂಠಿ ಹಾಕಿದ್ರೆ ನಂಜು ಬರ್ತದ ಅಂತಲ್ಲ. ನಂಜು ಶುಂಠಿಯಿಂದ ಬರೋದಿಲ್ಲ, ಅದು ಬರುವಂತದ್ದು ಇವ್ರು ಮಾಡೋ ಪ್ರಾಕ್ಟೀಸ್ಗಳಿಂದ. ಆಯ್ತಾ? ಸಿಕ್ಕಾಬಟ್ಟೆ ಆಳಕ್ ಹೋಗುತ್ತಲ್ಲ ಸರ್, ಬೇರೆ ಇಲ್ಲೆಲ್ಲ ನಿಮ್ಮಂಗೆ ಅರ್ಥ ಮಾಡ್ಕೊಬಿಟ್ಟು ತೆಂಗಿನ ಮರ ಚೆನ್ನಾಗಿರ್ತವೆ.
ಚೆನ್ನಾಗಿದ್ದಾವೆ ಸರ್, ತುಂಬಾ ಚೆನ್ನಾಗಿದ್ದಾವೆ. ಹುಳ ಆಯ್ತು, ಇದೊಂದು ಮಾಡಿ, ಇದ್ದಂಗೆ ಇದೊಂದು ಸುರಿದೆ. ಕ್ಲೋರೋಪೆರಿಪಸ್ ಔಷಧಿ ಹಾಕಿ, ನಿಮ್ಗೇನು ಸಮಸ್ಯೆ ಆಗೋದಿಲ್ಲ. ಹಂಗೇನಾದ್ರೂ ಆದ್ರೆ ನಾನು ಕೊನೆಗೆ ಕಾರ್ಯಕ್ರಮ ಕೇಳ್ಕೊಳ್ಳಿ, ಕೊನೆಗೆ ನಂಬರ್ ಕೊಡ್ತೀನಿ, ನನಗೆ ಫೋಟೋ ಹೊಡೆದಾಕಿ ನಾನು ಸಾಲ್ವ್ ಮಾಡ್ತೀನಿ ನಿಮ್ದು. ಆಯ್ತಾ ಸರ್ ಇನ್ನೊಂದು ಪ್ರಶ್ನೆ, ಅಡಿಕೆ ಗಿಡ ಹಾಕಿದ್ದು ಸರ್, ಅದಕ್ಕೆ ನಾವು ಇದು ಪರಿಹಾರ ಇದು ಕೊಡ್ತೀವಿ ಅಂದ್ರೆ ಏನು ಇಲ್ಲ, ದುದ್ದ ಹೋಬಳಿಗೆ ಅಡಿಕೆ ಗಿಡಕ್ಕೇನು ಪರಿಹಾರ ಇಲ್ಲ. ನೀವು ಪರಿಹಾರ ತಗೋಬೇಕು ಅಂದ್ರೆ ಒಂದೇ ನಮ್ದು ಏನೋ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ. ಈ ಉದ್ಯೋಗ ಖಾತ್ರಿ ಇಲ್ಲ, ವಿಬಿಜಿ ರಾಮ್ಜಿ ಯೋಜನೆ ಇದೆ. ನೀವು ವಿಬಿಜಿ ರಾಮ್ಜಿ ಯೋಜನೆ ಯಾವ ವರ್ಷ ಹಾಕಿದ್ರಿ ಅಶೋಕ್ ನೀವು? ಹೋದ ವರ್ಷ ಹಾಕಿದ್ದು ಸರ್. ಬೇಡ ಬಿಡಿ, ಬಿಟ್ಬಿಡಿ, ಅಡಿಕೆ ಗಿಡ ಚೆನ್ನಾಗಿ ಬೆಳೆಸಿ ಅಷ್ಟೇ, ನೀವು ಯೋಚನೆ ಮಾಡ್ಕೋಬಿಡಿ. ಯಾಕೆಂದ್ರೆ ಯೋಜನೆಗಳೆಲ್ಲ ಚೇಂಜ್ ಆಗಿವೆ ಈಗ ಕೊಡೋದಿಲ್ಲ ಅವರು ಸುಮ್ಮನೆ, ಮತ್ತೆ ಅಲ್ದು ಬೇಡ. ಅದು ಅಡಿಕೆ ಗಿಡ ಬೆಳೆಸಿ, ನೆಕ್ಸ್ಟ್ ಯಾವ್ದಾರ ಒಳ್ಳೆ ಡ್ರಿಪ್ ಅಥವಾ ಬೇರೆ ಹನಿ ಸ್ಕೀಮ್ ಹೇಳಿದ್ರೆ ಯಾವ್ದಾರು ಒಂದು ಮಾಡಿಸ್ಬಿಡೋಣ ನಿಮಗೆ. ಆಯ್ತು ಸರ್, ಆಯ್ತು ಅಶೋಕ್, ಧನ್ಯವಾದ ಅಶೋಕ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಶೋಕ್. ಮುಂದಿನ ಕರೆಗೆ ಹೋಗೋಣ. ಮುಂದಿನ ಕರೆಯನ್ನು ಯಾರು ಮಾಡಿದಾರೆ ನೋಡೋಣ. ನಮಸ್ತೆ, ಮಾತನಾಡಿ. ಕರೆಯಲ್ಲಿ ಏನೋ ಒಂದಷ್ಟು ವ್ಯತ್ಯಯ ಉಂಟಾಯಿತು. ಪ್ರಮುಖವಾಗಿ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ ಸರ್? ಈಗ ನಮ್ಮಲ್ಲಿ ಮುಖ್ಯವಾಗಿ ನಮ್ಮ ಸಣ್ಣ, ಅತಿ ಸಣ್ಣ, ಮಧ್ಯಮ ರೈತರಿಗೆ ತೋಟಗಾರಿಕಾ ಬೆಳೆಗಳ ಪ್ರದೇಶ ವಿಸ್ತರಣೆ ಅಂತ ಯೋಜನೆ ಇದೆ. ಪ್ರದೇಶ ವಿಸ್ತರಣೆ ಯಾಕೆಂದ್ರೆ ತೋಟಗಾರಿಕಾ ಬೆಳೆಗಳನ್ನ ಬೆಳೆದನ್ನ ಉತ್ತೇಜನ ಮಾಡಬೇಕು. ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ಗಳಿಂದ ತೆಂಗು ಬೆಳೆದ್ರು ಸಹ ಉತ್ತೇಜನ ಇದೆ. ಈ ಸಲ ನಾವೇ ನೇರವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೊರಟಿದ್ದೀವಿ. ತೆಂಗು ಬೆಳೆ ಪ್ರದೇಶ ವಿಸ್ತರಣೆಗೆ ಉತ್ತೇಜನ ಕೊಡ್ತಾ ಇದ್ದೇವೆ. ಸರ್ ಇನ್ನೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಪುನೀತ್ ಅಂತ ಸರ್, ನಾವು ಚಂದ್ರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಕೆಂಬಾಳು. ಮಾತಾಡಿ ಪುನೀತ್. ಹೇಳಿ ಪುನೀತ್. ಸರ್, ಅದೇ ತೆಂಗಿನ ಮರದಲ್ಲಿ ರಸ ಎಲ್ಲ ಹೊಡೆದು ರಸ ಸೋರ್ತಾ ಇದೆ, ತೆಂಗಿನ ಮರ ವೀಕ್ ಆಗ್ತಾವಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಈಗ ಪುನೀತ್, ಇದಕ್ಕೆ ನಮ್ಮ ಇಲಾಖೆಯವರು ಬಂದು ತುಂಬಾ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದಾರೆ. ಅದಕ್ಕೆ ಒಂದು ನಮ್ದು ಎಕ್ಸೋಕೋನೋಜೋಲ್ ಅಂತ ಒಂದು ಔಷಧಿ ಇದೆಯಲ್ಲ, ಅದಕ್ಕೆಲ್ಲ ಬಂದು ಡೆಮಾನ್ಸ್ಟ್ರೇಷನ್ ಕೊಟ್ಟು ಆಮೇಲೆ ಮತ್ತೆ ಅವರಿಗೆ ಔಷಧಿನ ನಾವು ಲಾಸ್ಟ್ ಒಂದು 3-4 ತಿಂಗಳಿಂದ ಔಷಧಿನ ಕೊಡಿಸ್ತಾ ಇದ್ದೀವಿ. ಇದಕ್ಕೇನೂ ಇಲ್ಲ, ಫಸ್ಟ್ ಪರಿಹಾರ ನಮ್ಮಲ್ಲಿ ಹೆಕ್ಸೋಕೋನೋಜೋಲ್ ಅಂತ ಒಂದು ಔಷಧಿ ಇದೆ. ಅದನ್ನು ತೆಗೆದು ನಮ್ಮ ಕಾಂಡದಿಂದ ಒಂದು 4 ಅಡಿ ಅಂತರದಲ್ಲಿ ಒಂದು 4-5 ಕಡೆ ಗುಂಡಿ ಮಾಡಿ ಆ ಹೆಕ್ಸೋಕೋನೋಜೋಲನ್ನು ಒಂದು 5 ml 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಆ ಗುಂಡಿಗೆ ಸುರಿದು ಬಿಡಬೇಕು. ಇದನ್ನ ಒಂದು 3 ತಿಂಗಳಲ್ಲಿ ಒಂದು 4-5 ಬಾರಿ ಮಾಡಬೇಕು. ಒಂದು ಪ್ರಾಕ್ಟೀಸು. ಎರಡನೇ ಪ್ರಾಕ್ಟೀಸು ಬೇಡ, ಬಿಟ್ಟರು ಸಾಕು. ಅಲ್ಲ, ಬೇರೆ ಕಟ್ಟರು ಒಳ್ಳೇದು. ನಿಮ್ಗೆ ಆಸಕ್ತಿ ಇದೆ ಬೇರೆ ಕಟ್ತೀವಿ ಅಂತ ಹೇಳಿದ್ರೆ ಬೇರೆ ಕಟ್ಟಿ. ಅದು ಒಂದು 100 ml ನೀರಿಗೆ ಒಂದು 10 ml ಔಷಧಿಯನ್ನು ಮಿಶ್ರಣ ಮಾಡ್ಕೊಂಡು ಬೇರೆ ಕಟ್ಟಿ, ಅದು ಒಳ್ಳೇದದು. ನೀವು ಬೇರೆ ಕಟ್ಟಕ್ಕಾಗದವರೆ ಇದನ್ನು ಮಾಡಿ. ಇದನ್ನ ಎರಡನೇದು ನಿಮ್ದು ಮರಸುತ್ತ, ಅದನ್ನ ಉಳುಮೆ ಮಾಡೋದು ಕಡಿಮೆ ಮಾಡಿ. ಮರಸುತ್ತ ಪರ್ಮನೆಂಟ್ ಆಗಿ ನೀವು ಪಾತಿ ಮಾಡಿ. ಪರ್ಮನೆಂಟ್ ಪಾತಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಪರ್ಮನೆಂಟ್ ಮರಕಾಂಡದಿಂದ ಒಂದು 6 ಅಡಿ ದೂರಕ್ಕೆ ಪರ್ಮನೆಂಟ್ ಪಾತಿ ಮಾಡಿ. ಆ ಪಾತಿನಲ್ಲಿ ನೀವು ನಿಮ್ಮ ತೋಟದಲ್ಲಿ ಸಿಗ್ತದಲ್ಲ ಎಲ್ಲ ಸೋಗೆಗಳು ಮತ್ತೆ ಕುರಂಬಳೆಗಳು ಅವನ್ನೆಲ್ಲ ಕಡ್ದು ಪಾತಿಗೆ ಹಾಕಿ ಒಳ್ಳೆ ಹುರುಳಿಯನ್ನು ಹಾಕಿ ಆ ಪಾತಿನ ಪರ್ಮನೆಂಟ್ ಆಗಿ ಮಾಡಿಬಿಡಿ. ಅದನ್ನ ಬೇರ್ಗೆ ಡಿಸ್ಟರ್ಬ್ ಮಾಡಬೇಡಿ. ನೀವು ಬೇರೆ ಡಿಸ್ಟರ್ಬ್ ಮಾಡಿದರೆ ಮತ್ತೆ ಅದು ಅಣಬೆ ರೋಗ ಅಥವಾ ಸ್ಟೆಮ್ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ. ಬೇಕಾದ್ರೆ ಅಲ್ಲಿಂದ ನೀವು ಆ ಕಡೆ ಉಳುಮೆ ಮಾಡ್ಸೋದು ಬೇಕಾಗಿಲ್ಲ. ನೀವೇನಾರ ಬೆಳೆದ್ರೆ ಮಾತ್ರ ಉಳುಮೆ ಮಾಡಿಸಿ. ಏನು ತೆಂಗಿನ ಮಧ್ಯೆ ನೀವು ಬೆಳೆಯೋದಿಲ್ಲ ಅಂತ ಹೇಳಿ ಉಳುಮೆ ಮಾಡಿಸೋದು ಬೇಕಾಗಿಲ್ಲ. ಈ ಕಳೆ ನಿಯಂತ್ರಣಕ್ಕೆ ನಮ್ಮದು ಏನೋ ವೀಡ್ ಕಟ್ ಇರ್ತದಲ್ಲ, ಕಳೆ ಕೊಚ್ಚೋ ಯಂತ್ರ, ಅದನ್ನು ತಗೊಂಡು ನೀವು ವೀಡ್ ಕಟ್ ಮಾಡ್ಕೊಂಡ್ರೆ ಸಾಕು, ಅನುಕೂಲ ಆಗ್ತದೆ. ಬಟ್ ಆದಷ್ಟು ಉಳುಮೆ ಕಡಿಮೆ ಮಾಡಿ, ನೀರನ್ನು ನೀವು ಹಾಯಿಸೋದನ್ನ ಕಡಿಮೆ ಮಾಡಿ, ಪಾತಿ ಮೂಲಕ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಡಿ ಅಥವಾ ನೀರಾವರಿ ಮಾಡಿಸ್ಕೊಳ್ಳಿ. ಮತ್ತೆ ಪರ್ಮನೆಂಟ್ ಪಾತಿಯನ್ನ ಮಾಡಿ. ಈ ಒಂದು 2-3 ಪ್ರಾಕ್ಟೀಸ್ನ ಮಾಡ್ಬೇಕು. ನೀವು ಬರೀ ಔಷಧಿ ಕೊಟ್ಟರೆ ಆಗೋದಿಲ್ಲ. ಇವು 2-3 ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಮತ್ತು ಜೊತೆಗೆ ಔಷಧಿಯನ್ನು ಕೊಡಿ. ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ. ಮೋಸ್ಟ್ಲಿ ಔಷಧಿ ಮುಗಿದೋಗಿರ್ಬೋದು, ಮುಗಿದವ್ರು ನಿಮ್ಗೆ ಒಂದು ಸ್ವಲ್ಪ ಔಷಧಿ ಕೊಡ್ತಾರೆ. ಎಕ್ಸಕೋನಜೋಲ್ ಬಿಟ್ಟು ಬೇರೆ ಏನು ಹಾಕೋದು ಬೇಡ? ಏನು ಬೇಡ, ಎಕ್ಸಕೋನಜೋಲ್ ಸಾಕು. ಸರಿ ಸರ್, ನಮ್ದು ಸ್ಪ್ರಿಂಕ್ಲರ್ ಸಿಸ್ಟಮ್ ಇರೋದು ಸೊ ನಡೆಯುತ್ತಲ್ವ? ಏನಾಗಲ್ಲ? ನಡೀತದೆ, ಸ್ಪ್ರಿಂಕ್ಲರ್ ಸಿಸ್ಟಮ್ ನಡೀತದೆ. ನೀವು ಸ್ಪ್ರಿಂಕ್ಲರ್ ಅಲ್ಲಿ ಆನ್ ಮಾಡ್ಬೇಕಾದ್ರೆ ನಿಮ್ಗೆ ಭೂಮಿಯ ಅದ ನೋಡಿ, ಮತ್ತೆ ನೀರು ಭೂಮಿನಲ್ಲಿ ಇನ್ನೂ ಸ್ವಲ್ಪ ಇದ್ದಾಗಲೇ ನಿಲ್ಲಿಸ್ಬಿಡಿ. ಮತ್ತೆ ಸ್ಪ್ರಿಂಕ್ಲರ್ ಅಂದ್ಬಿಟ್ಟು ಜಾಸ್ತಿ ನೀರು ಕೊಟ್ಟು ಅತಿ ತ್ಯಾವ ಮಾಡಿ ಮಣ್ಣು ಗಟ್ಟಿ ಆಗ್ತದೆ ಅದು. ಆಯ್ತಾ? ಹಾಗೆ ಮಾಡಕ್ ಹೋಗ್ಬಿಡಿ. ಪರ್ಮನೆಂಟ್ ಪಾತಿ ಮಾಡಿ, ಒಳ್ಳೇದಾಗ್ತದೆ. ರಸ ಸೋರ್ದೇ ಇದ್ರು ಕಾಯೆಲ್ಲ ಉದ್ರಿ ಸುಳಿ ಸಣ್ಣ ಆಗ್ತಾ ಹೋಗ್ತಾವೆ. ಅದೇ ಅದು ಅಣಬೆ ರೋಗ ಮತ್ತೆ ಮೊರ ಒಂದು ಸಾಯ್ತದ ಅದು. ಅದಕ್ಕೆ ಅದೇ ಸೇಮ್ ಔಷಧಿ, ಇದಕ್ಕೂ ಸೇಮ್ ಔಷಧಿ, ಅದಕ್ಕೂ ಸೇಮ್ ಔಷಧಿ, ಸೇಮ್ ಪ್ರಾಕ್ಟೀಸ್. ಔಷಧಿ ಕಟ್ಟ ಮತ್ತೆ ಬೇವಿನ ಹಿಂಡಿ ಇಲ್ಲ ಬೇರೆ ಏನಾದ್ರು ಪೊಟಾಶ್ ಆ ತರ ಕೊಡ್ಬೋದು. ಗೊಬ್ಬರ ಏನ್ ಬೇಕಾದ್ರೂ ಕೊಡಿ. ನೀವು ಪೊಟಾಶ್ ಕೊಡಿ, ಬೇವಿನ ಹಿಂಡಿ ಕೊಡಿ, ಕುಡಿಕೆ ಗೊಬ್ಬರ ಕೊಡಿ, ಎರೆಹುಳು ಗೊಬ್ಬರ ಕೊಡಿ, ಎಲ್ಲನೂ ಕೊಡಿ. ಆದ್ರೆ ಪರ್ಮನೆಂಟ್ ಪಾತಿ ಮಾಡಿ, ಪಾತಿ ಮಧ್ಯದಲ್ಲಿ ಕೊಡಿ ಅದನ್ನ. ಮತ್ತೆ ಜಾಸ್ತಿ ಉಳುಮೆ ಕಡಿಮೆ ಮಾಡಿ. ಉಳುಮೆ ಕಡಿಮೆ ಮಾಡಿದ್ವಿ. ತೆಂಗು ಮಧ್ಯೆ ಅಡಿಕೆ ಹಾಕೊಂಡಿದೀವಲ್ಲ ಸರ್, ಫಸಲಿಗೆ ಏನು ಎಫೆಕ್ಟ್ ಆಗಲ್ಲ? ಏನು ಆಗೋದಿಲ್ಲ. ಅದಕ್ಕೂ ಇನ್ನೂ ತೆಂಗು ಮಧ್ಯೆ ಅಡಿಕೆ ಹಾಕೊಂಡು ನೀವು ಉಳುಮೆ ಕಡಿಮೆ ಮಾಡಿದ್ರೆ ಇನ್ನೂ ಒಳ್ಳೇದೆ. ಅದು ಅದೇ ರೀತಿ ಬೆಳೆದ್ರೆ ಏನಾಗೋದಿಲ್ಲ. ಅಡಿಕೆ ಆಕ್ಚುಲಿ 6-7 ವರ್ಷ ಇದೆ, ಫಸಲಿನ ಹಿಡಿತಾ ಇಲ್ವಲ್ಲ, ಗೊನೆ ಎಲ್ಲ ಒಣಗ್ತಾ ಇದೆ. ಯಾವ್ದ್ರಲ್ಲಿ? ಅಡಿಕೆಲಿ ಹಂಗಾಗೋದಿಲ್ವಲ್ಲ ಪುನೀತ್? ಅದು
ಅಲ್ಲ ಈ ಸಲ ಫುಲ್ ಬ್ಲಾಕ್ ತರ ಇಲ್ಲ, ನೀವು ಒಂದು ಕೆಲಸ ಮಾಡಿ, ಸ್ವಲ್ಪ ಕರೆಕ್ಟಾಗಿ ನೀರು ಕೊಡಿ ಅವಕ್ಕೆ. ಆಮೇಲೆ ಪ್ರತಿ ವರ್ಷಕ್ಕೆ 2 ಬಾರಿ ನಮ್ದು ಹೇಳಿದ್ನಲ್ಲ ಸೆಣಬು ಅಥವಾ ಉರುಳಿ ಬೆಳೀರಿ. ಆಮೇಲೆ ಪರ್ಮನೆಂಟ್ ಪಾತಿ 2 ಗಿಡಕ್ಕೂ ಪರ್ಮನೆಂಟ್ ಪಾತಿ ಮಾಡಿ. ಆಮೇಲೆ ಸ್ವಲ್ಪ ಪೊಟ್ಯಾಶ್ ಕೊಡಿ, ಪೊಟ್ಯಾಶು ಮತ್ತೆ ಬೋರಾಕ್ಸ್ ಕೊಡಿ ಸ್ವಲ್ಪ. ಸರಿ ಸರಿ, ಅನುಕೂಲ ಆಗ್ತದೆ, ಇಂಪ್ರೂವ್ ಆಗ್ತದೆ. ಸ್ವಲ್ಪ ಇಂಪ್ರೂವ್ ಮಾಡಿ, ನೀವು ಗಮನ ಕೊಟ್ಟು ಇಂಪ್ರೂವ್ ಮಾಡಿ ಪುನೀತ್. ಒಳ್ಳೆ ರೈತರಿದ್ದೀರಿ ನೀವು, ಚೆನ್ನಾಗಿ ಇಂಪ್ರೂವ್ ಮಾಡ್ತೀರಿ ನೀವು ಎಲ್ಲರಿಗೂ ಅಲ್ಲಿ ಮಾದರಿ ಆಗ್ಬೇಕು ಆ ಕಡೆ. ಅಡಿಕೆ ರಿಸಲ್ಟ್ ಬರ್ತಿಲ್ಲ. ಇಲ್ಲ, ಅದು 7-6 ವರ್ಷ ಮೇಲೆ ಆಗ್ತದೆ. ಈ ವರ್ಷ ಕಚ್ಚದ್ ನೋಡಿ, ಈ ವರ್ಷ ಕಚ್ಚಬಹುದು ಮೋಸ್ಟ್ಲಿ. ದೊಡ್ಡ ಗೇಣ್ ಹಾಕೊಂಡು ಹೋಗ್ತಾ ಇದೆ ಅಡಿಕೆ. ಏನ ದೊಡ್ಡ ಗೇಣು ದೊಡ್ಡ ಆಗ್ತದೆ? ಇಲ್ಲ, ಏನಾಗೋದಿಲ್ಲ ಬರ್ತದ ಕಟ್ಟಿ. ಅದನ್ನ ಒಂಚೂರು ಪೊಟ್ಯಾಶ್ ಕೊಡಿ, ಹಂಗೇನಾದ್ರೆ ಸ್ವಲ್ಪ ಪೊಟ್ಯಾಶ್ ಕೊಡಿ ಸ್ವಲ್ಪ. ನಮ್ಮಲ್ಲಿ ನಮ್ಮ ಕಿರಣ್ ಅಂತ ಇದ್ದಾರೆ, ಹೋಗಿ ತೋರಿಸಿ ಕರ್ಕೊಂಡೋಗಿ. ಆಫೀಸರ್ ಇದ್ದಾರೆ ಒಬ್ರು, ಹೋಬಳಿ ಅವರು, ಕಿರಣ್ ಅಂತ, ಕರ್ಕೊಂಡೋಗಿ ತೋರಿಸಿ ಒಂದ್ಸಲ ಅವ್ರನ್ನ. ಅವ್ರಿಗೆ ಹೇಳ್ತೀನಿ ನಾನು, ಪುನೀತ್ ಹತ್ರ ತೋಟಕ್ಕೆ ಹೋಗಿ ಬರ್ರಪ್ಪ ಅಂತ. ಧನ್ಯವಾದ ಪುನೀತ್, ಕರೆ ಮಾಡಿದ್ದಕ್ಕೆ. ನಾವು ಮುಂದಿನ ಕರೆಗೆ ಹೋಗ್ತೇವೆ. ಮುಂದಿನ ಕರೆಯನ್ನು ಯಾರು ಮಾಡಿದಾರೆ ನೋಡೋಣ. ನಮಸ್ತೆ. ನಮಸ್ತೆ, ಮಾತಾಡಿ, ನಿಮ್ಮ ಹೆಸರು ಹೇಳಿ. ಸರ್, ನಾನು ಯೋಗೇಶ್ ಅಂತ, ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿ. ಮಾತಾಡಿ ಯೋಗೇಶ್. ಯೋಗೇಶ್ ಅದೇನು ಅಷ್ಟು ಡೊಲ್ಲಾಗಿ ಹೇಳ್ತಿದ್ರಲ್ಲ, ಅಯ್ಯೋ ನಾನು ಯೋಗೇಶ್ ಅಂತ ಅರಕಲಗೂಡು ಅಂತ ಹೇಳ್ತಿದ್ದೆ. ಅದು ನೇರವಾಗಿ ಹೇಳಿ ಯೋಗೇಶ್ ಅಂತವಾ. ನನ್ನ ಹೆಸರು ಯೋಗೇಶ್. ಕೆಲಸ ಮಾಡಿ ಸುಸ್ತಾಗಿದ್ವಾ? ಓ, ಕೆಲಸ ಬೇರೆ ಬೇಕಾ? ಸುಸ್ತಾಗಿದ್ರಿ ಈಗ? ಏನ್ ಬೋರ್ನ ಬಿಟ್ಟ? ಆಯ್ತು ಹೇಳಿ ಯೋಗೇಶ್, ಹೇಳಿ ಏನ್ ಸಮಾಚಾರ ಹೇಳಿ. ತೆಂಗಿನ ಗಿಡದ್ದು ಸುಳಿ ಎಲ್ಲ ತಿಂತಾವಲ್ಲ, ಏನ್ ಮಾಡೋದು? ಸುಳಿ ಏನ್ ತಿಂತದೆ ಯೋಗೇಶ್? ನೋಡ್ಬೇಕಲ್ಲ, ಸುಳಿ ಯಾವ ಹುಳ ತಿನ್ಬಹುದು ಏನು ಅಂತ ನೋಡಿ ಹೇಳ್ಬೋದಲ್ಲಪ್ಪ ಯೋಗೇಶ್. ಅದು ದೊಡ್ಡ ಮರ ಗೊತ್ತಾಗೋದಿಲ್ವಾ ಸರ್? ಮರ ಹತ್ತಿ ನೋಡಕ್ ಆಗೋದಿಲ್ಲ, ಗೊತ್ತಾಗೋದಿಲ್ವಲ್ಲ. ಒಂದ್ ಕೆಲಸ ಮಾಡಿ, ಈಗ ನೀವು ನಾನು ಕೆಳಗೆ ನಂಬರ್ ಕೊಡ್ತೀನಿ, ಫೋಟೋ ಹಾಕಿ, ಮತ್ತೆ ಏನೇನು ಹೇಳ್ಬಾರ್ದು ನಿಮ್ಗೆ ಯೋಗೇಶ್. ಒಂದು ಎರಡನೇದು, ನಮ್ಮಲ್ಲಿ ಅಲ್ಲಿ ನಮ್ಮ ಆಫೀಸರ್ ಇದ್ದಾರೆ ರಾಜೇಶ್ ಅಂತ, ಅರಕಲಗೂಡು ತಾಲೂಕು. ಅವ್ರಿಗೆ ಹೇಳ್ತೀನಿ ನಾನು, ಒಮ್ಮೆ ಕರ್ಕೊಂಡೋಗಿ ತೋರಿಸ್ಬಿಡಿ ಅವ್ರನ್ನ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ನಿಮ್ದು. ಸುಳಿನೇ ತಿಂದಾಕೊಂಡು ಮರನೇ ಒಣಗೋಗ್ತಾ ಹೋಗ್ತಾ ಇದೆ. ಗೊತ್ತಾಯ್ತು. ಅದಕ್ಕೆ ನಿಮಗೆ ನಾನು ಹೇಳಿದ್ನಲ್ಲ, ಈ ಗೊಬ್ಬರದುಳ ಅಂತ ಬರ್ತದೆ, ರೈನೋಸೆರಸ್ ಬೀಟಲ್ ಅಂತ. ಅದು ಹೋಗಿ ಸುಳಿ ಕೊರೆದು, ಸುಳಿ ಕೊನೆಗೆ ಮಳೆ ಬಿದ್ದಾಗ ಆ ಸುಳಿ ಒಳಗೆ ನೀರು ಹೋಗಿ ಅಲ್ಲಿ ಕೊಳೆ ರೋಗ ಸ್ಟಾರ್ಟ್ ಆಗಿ ಸುಳಿ ಕೊಳ್ತೋಗ್ತದೆ. ಆಮೇಲೆ ಮರನೇ ಒಣಗೋಗ್ತದೆ ಯೋಗೀಶ್. ಆ ರೀತಿ ಆಗ್ತದೆ. ನೀವು ಒಂದ್ಸಲ ಕರ್ಕೊಂಡೋಗಿ ತೋರಿಸಿ, ನಿಮ್ಗೆ ಸೊಲ್ಯೂಷನ್ ನಾನು ಹೇಳಿದ್ನಲ್ಲ ಒಬ್ಬರಿಗೆ, ಕ್ಲೋರೋಪೆರಿಪಾಸ್ ಔಷಧಿ ಮಾಡೋದು ಅಂತ, ಅದೊಂದು ಮಾಡಿದ್ರೆ ಸಾಕು. ಒಮ್ಮೆ ಕರ್ಕೊಂಡೋಗಿ ತೋರಿಸಿ ಅದನ್ನ. ದೊಡ್ಡ ಮರಕ್ಕೆ ಹತ್ತಿ ಯಾವ ತರ ಗನ್ನಲ್ಲಿ ಹೊಡಿಬೋದಾ? ವ್ಯವಸ್ಥೆ ಮಾಡ್ಕೋಬೇಕು ಯೋಗೀಶ್. ನಾವು ಔಷಧಿ ಹಾಕ್ಬೇಕು ಅಂದ್ರೆ ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕು. ನೀವು ಲೋಕಲ್ ಆಗಿ ನನಗಿಂತ ಎಕ್ಸ್ಪರ್ಟ್ ಇರ್ತೀರಿ ನೀವು. ನಾನು ಏನು ಔಷಧಿ ಹಾಕ್ಬೋದು ಅಂತ ಹೇಳ್ಬೋದು, ಬಟ್ ಹೆಂಗ್ ಹಾಕ್ಬೇಕು ಅಂತ ಹೇಳಕ್ ಆಗೋದಿಲ್ಲ. ನಾನು ನಿಮಗೆ ಮದ್ವೆ ಮಾಡ್ಬೋದು, ಮುಂದಕ್ಕೆ ಬಟ್ಟೆಗಿಟ್ಟೆ ತಂದ್ಕೊಡೋದು ನಿಮ್ ಜವಾಬ್ದಾರಿ. ಹೌದು, ಹಂಗೆ ಔಷಧಿ ಏನ್ ಹೊಡಿಬೋದು ಅಂತ ಹೇಳ್ಬೋದು ನಾವು, ಮುಂದಕ್ಕೆ ಮಾಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಅದು ರಾಜೇಶ್ ಕರ್ಕೊಂಡೋಗಿ ತೋರಿಸಿ, ನಿಮ್ಗೆ ಅನುಕೂಲ ಆಗ್ತದೆ. ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಕರೆಗೆ ಹೋಗೋಣ. ಯಾರು ಕರೆ ಮಾಡಿದಾರೆ ನೋಡೋಣ. ನಮಸ್ತೆ. ಏನೋ ಒಂದು ಇದರಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾಯ್ತು ಸರ್. ಈಗ ಅದೇ ಪ್ರದೇಶ ವಿಸ್ತರಣೆ, ಒಂದ್ಸರಿ ನಂಬರ್ ಹೇಳ್ಬಿಡ್ತೀನಿ ಸರ್ ನಮ್ಮ ಕೇಳುಗರಿಗೆ. ಆತ್ಮೀಯ ಕೇಳುಗರೆ, ಇವತ್ತಿನ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿದ್ದಾವೆ: 0817 ಇದು STD ಕೋಡ್ ಸಂಖ್ಯೆ. ದೂರವಾಣಿ ಸಂಖ್ಯೆಗಳು 246289, ಮತ್ತೊಂದು ಸಂಖ್ಯೆ 245258. ನಾನು ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ: 246289, ಮತ್ತೊಂದು ಸಂಖ್ಯೆ 245258. ಮುಂದಿನ ಕರೆಯನ್ನು ಯಾರು ಮಾಡಿದಾರೆ ನೋಡೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ ಅಮ್ಮ. ಹಲೋ ಸರ್. ನಮಸ್ತೆ, ಹೇಳಿ. ನಾವು ವೀರಾಪುರದಿಂದವ, ಧರ್ಮೇಗೌಡ ಅಂತ. ಮಾತಾಡಿ ಧರ್ಮೇಗೌಡ್ರೆ. ಹೇಳಿ ಸರ್. ಜೋಳಕ್ಕೆಲ್ಲ ಅಂಗಮಾರಿ ಬಿಳಿ ಸುಳಿ ರೋಗ ಎಲ್ಲ ಬರ್ತಾ ಇದೆ. ಅದಕ್ಕೆ ಏನ್ ಮಾಡೋದು ಇದು? ಈಗ ಈ ಬಿಳಿ ಸುಳಿ ರೋಗಕ್ಕೆ ಔಷಧಿ ಇಲ್ಲ ಧರ್ಮೇಗೌಡ್ರೆ. ಅದೇನಾಗಿದೆ, ಬಿಳಿ ಸುಳಿ ಅದಕ್ಕೆ ಇನ್ನೂ ನಮಗೆ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಬಿಳಿ ಸುಳಿ ರೋಗ ಬಂದಿದೆ. ಅದಕ್ಕೆ ಕಾರಣವನ್ನು ನಾವು ಇನ್ನೂ ಐಡೆಂಟಿಫೈ ಮಾಡೋಕೆ ಆಗ್ತಾ ಇಲ್ಲ, ಏನಕ್ಕೆ ಬಂದಿದೆ ಅಂತ. ಅದು ಆದರೆ ಎಷ್ಟು ತಿಂಗಳು ಬೆಳೆ? ಈಗ ಕೆಲವು 1.5 ತಿಂಗಳದು, ಕೆಲವು 1 ತಿಂಗಳದ ಐತಿ. ನೋಡಿ, ನೀವು ಅಂದಾಜು ಮಾಡಿ, ಬೆಳೆ ಪರವಾಗಿಲ್ಲ ನಿಮಗೆ ಬರ್ತದೆ, ಅಟ್ಲೀಸ್ಟ್ ನಿಮ್ಗೆ ಮುಂದಕ್ಕೆ ಉಪಯೋಗ ಆಗ್ತದೆ ಅನ್ನಂಗಿದ್ರೆ ಯೋಚನೆ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕೃಷಿ ಇಲಾಖೆಯವರು ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆಯವರು, ಕಂದಾಯ ಇಲಾಖೆ ಸರ್ವೆ ಮಾಡ್ತಾ ಇದ್ದಾರೆ. ಈಗ ಒಂದ್ಸಲ ಕರ್ಕೊಂಡೋಗಿ ತೋರಿಸಿ ಅವ್ರನ್ನ. ಸರ್ವೆ ಮಾಡ್ತಿದ್ದಾರೆ, ನಮ್ಮ ಕೃಷಿ ಇಲಾಖೆಯಿಂದ ಸರ್ವೆ ಮಾಡ್ತಾ ಇದ್ದಾರೆ. ಒಮ್ಮೆ ಕರ್ಕೊಂಡೋಗಿ ತೋರಿಸಿ ಅವ್ರನ್ನ, ಅವ್ರೇನೋ ಸಜೆಷನ್ ಕೊಡ್ತಾರೆ ನಿಮ್ಗೆ. ನಿಮ್ದು ಹೆಸರೆಲ್ಲ ಬರ್ಸಿ ಸರ್ವೆ ಮಾಡ್ಬೇಕಾದ್ರಲ್ಲಿ. ಸರ್, ಅಡಿಕೆ ಗಿಡಕ್ಕೆ ಏನ್ ಮುಂಜಾಗ್ರತೆ ಇದು ಮಾಡೋದು ಸರ್? ನೀರಿನ ಅಭಾವ ಆದ್ರೆ
ಏನಿಲ್ಲ ಧರ್ಮೇಗೌಡ್ರ, ನೀರಿನ ಅಭಾವ ಆಗ್ದಂಗೆ ನೋಡ್ಕೋಬೇಕು. ಫಸ್ಟ್ ಮುಂಜಾಗ್ರತೆ ಅದನ್ನೇ ನಮ್ಮದು. ನೀರಿನ ಅಭಾವ ಆಗ್ದಂಗೆ ನೋಡ್ಕೋಬೇಕು. ಹೆಂಗೆ ನೋಡ್ಕೊಳ್ಳೋದು? ನಮ್ಮಲ್ಲಿ ಬೋರ್ ಇದೆ ಅಲ್ವಾ, ಈಗ ಬೋರ್ನಲ್ಲಿ ಅದನ್ನು ಅಡಿಕೆಗೇನು ಒಂದು 15 ದಿವಸಕ್ಕೊಮ್ಮೆ ಸ್ವಲ್ಪ ಪಾತಿ ಮೂಲಕನೂ ಆಗಲಿ ಇಲ್ಲ ಡ್ರಿಪ್ ಮೂಲಕ ನೀರು ಕೊಡೋದು ಒಳ್ಳೇದು. ನೀವು ಯಾವುದೇ ಕಾರಣಕ್ಕೂ ನೀರನ್ನು ಹಾಯ್ಸಕ್ಕೆ ಹೋಗಬೇಡಿ ತೋಟದಲ್ಲಿ, ಆಯಿತಾ? ಮೊದಲು ಅದು ಪದ್ಧತಿಯನ್ನು ನೀವು ಬಿಟ್ಬಿಟ್ಟು, ಅಥವಾ ನಿಮ್ಗೆ ಇನ್ನೂ ಡ್ರಿಪ್ ಮಾಡಿಸ್ಕೊಂಡಿಲ್ಲಪ್ಪ ಅಂತ ಹೇಳಿದರೆ ಆ ನೀರನ್ನು ಪಾತಿ ಮೂಲಕ ಕೊಡಿ, ಅಟ್ಲೀಸ್ಟ್ ಪಾತಿ ಮೂಲಕ, ಆಯಿತಾ? ಜೆಟ್ಟಲ್ಲಿ ಹೊಡಿಬೋದು ಧರ್ಮೇಗೌಡ್ರೆ, ಆದರೆ ಜೆಟ್ಟಲ್ಲಿ ಹೊಡಿಬೇಕಾದ್ರೂ ನೀರು ವೇಸ್ಟ್ ಆಗ್ತದೆ. ಅದಾ ನೋಡ್ಕೊಂಡು ಜೆಟ್ ಹೊಡಿರಿ. ಸುಮ್ಮನೆ ಜೆಟ್ ಅದೇ ಅಂದ್ಬಿಟ್ಟು ಮಳೆ ಬಿದ್ದಾಗಲಿ ಅಥವಾ ಇನ್ನು ಅದ ಇದ್ದಾಗಲಿ ಜೆಟ್ ಹೊಡಿಯಕ್ಕೆ ಹೋಗ್ಬೇಡಿ, ನೀರು ವೇಸ್ಟ್ ಆಗ್ತದೆ. ಅದಾ ನೋಡ್ಕೊಂಡು ಜೆಟ್ ಹೊಡಿರಿ, ಅನುಕೂಲ ಆಗ್ತದೆ. ಅಥವಾ ಪಾತಿ ಮೂಲಕ ಕೊಡಿ. ಜೆಟ್ ಇರೋದ್ರೆ ನಿಮ್ಮದು ಜೆಟ್ಟನ್ನು ಹೊಡಿರಿ, ಅದಾ ನೋಡ್ಕೊಂಡು ಹೊಡಿರಿ ಅದನ್ನು. ಆಮೇಲೆ ನಿಮ್ಮದು ಬಂಡು ಅಥವಾ ಏನೋ ಈ ಇಂಗು ಗುಂಡಿಗಳು, ಆಮೇಲೆ ಕೃಷಿ ಹೊಂಡ ಅಥವಾ ಹಳ್ಳ ಕೊಳ್ಳ ಇದ್ರೆ ಅದು ಸ್ವಲ್ಪ ಮಣ್ಣು ತೆಗಿರಿ. ಯಾವಾಗಲಾರು ಮಳೆ ಬಿದ್ದಾಗ ನೀರು ಶೇಖರಣೆ ಆಗ್ತದೆ, ಮುಂದಿನ ದಿನಗಳದ್ದು ಉಪಯೋಗ ಆಗ್ತದೆ ನಿಮಗೆ. ಸರ್, ನಾನು ಜಮೀನುಗಳಿಗೆ ಬದು ಹಾಕ್ತಾನ ಅಂತ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿದ್ದೆ. ಅರ್ಜಿ ಕೊಟ್ಟಿನಿ, ಅಲ್ಲಿ ಏನು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಇಲ್ಲ, ಬದು ಹಾಕ್ಲಿಕ್ಕೆ ಈಗ ಏನಾಗಿದೆ, VBG ರಾಮ್ಜಿ ನಮ್ದು ಯೋಜನೆ ಬಂದಿದೆ. ಈಗ VBG ರಾಮ್ಜಿ ಯೋಜನೆಯಲ್ಲಿ ಅವಕಾಶ ಇದೆ. ಅದನ್ನ ನೀವು ಗ್ರಾಮ ಪಂಚಾಯತಿ ಕೊಟ್ಟು ಕ್ರಿಯೋಜನೆ ಮಾಡಿಸ್ಕೊಳ್ಬೇಕಾಗ್ತದೆ. ಕ್ರಿಯೋಜನೆ ಮಾಡಿಸ್ಕೊಂಡ ನಂತರ ಅವ್ರು ಯಾವಾಗ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅವಾಗ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನೀವು ಗ್ರಾಮ ಪಂಚಾಯತಿನ ಸಂಪರ್ಕ ಮಾಡಿ ಕ್ರಿಯಾ ಯೋಜನೆ ಸೇರಿಸಿ. ಕ್ರಿಯೋಜನೆ ಮಾಡ್ತಾ ಇರ್ಬೋದು ನೋಡಿ. ಯಾವ ಗ್ರಾಮ ಪಂಚಾಯತಿ ನಿಮ್ದು? ಸರ್, ಸೀಗೆ ಗ್ರಾಮ ಪಂಚಾಯತ್. ಸೀಗೆ ಗ್ರಾಮ ಪಂಚಾಯತಿಗೆ ಹೋಗಿ PDO ಭೇಟಿ ಮಾಡಿ ನಿಮ್ದು ಆಕ್ಷನ್ ಪ್ಲಾನ್ ಸೇರಿಸಿ ಅದನ್ನ ಬೇಗ. ನಾನು ರೈತ ಸಂಪರ್ಕ ಕೇಂದ್ರಕ್ಕೆ ಪಾಣಿ, ಆಧಾರ್ ಕಾರ್ಡು ಇವೆಲ್ಲನೂ ನಾವು ಕೊಡ್ತೀನಿ. ಇವರು ನಮ್ಮ ರೈತ ಸಂಪರ್ಕ ಆಯ್ತು ಬಿಡಿ, ಈಗ ಅವರಲ್ಲಿ ಇಲ್ಲ ಅದು. ನೀವು VBG ರಾಮ್ಜಿ ಪಂಚಾಯತಿಯಲ್ಲಿ ಸೇರಿಸಿ ಧರ್ಮೇಗೌಡ್ರೆ. ಆಯ್ತು ಸರ್, ಸೇರಿಸಿ, ಪಂಚಾಯತ್ ಸೇರಿಸಿ ಮಾಡಿಸ್ಕೊಳ್ಳಿ. ಬಟ್ ಬೇಗ ಬದು ಮಾಡಿ, ಮತ್ತೆ ಮಳೆ ನಮಗೋಸ್ಕರ ಕಾಯೋದಿಲ್ಲ. ಅದಕ್ಕಾಗೆ ಸರ್, ನಾನು ಜಮೀನುಗಳಿಗೆಲ್ಲ ಈಗ ಕೆಲವು ಅಡಿಕೆ ಗಿಡಕ್ಕೆಲ್ಲ ರಾಸಾಯನಿಕ ಬಳಸ್ತಾ ಇಲ್ಲ ಸರ್. ಬರೀ ಇದು 5 ವರ್ಷ ಆಯ್ತು ಉಳುಮೆ ಎಲ್ಲ ನಿಲ್ಸಿ. ಉಳುಮೆ ನಿಲ್ಲಿಸಿ, ಆಮೇಲೆ ಜಾಸ್ತಿ ಈ ನಮ್ದು ಈ ಹಸಿರೆಲೆ ಗೊಬ್ಬರದ ಬೀಜಗಳನ್ನ ಉಪಯೋಗ ಮಾಡಿ. ಉರುಳಿ ಆ ಥರ ಗೊಬ್ಬರಗಳನ್ನ ತುಂಬಾ ತೋಟ ತುಂಬಾ ಬೆಳೆಸಿ, ಉಪಯೋಗ ಆಗ್ತದೆ. ನಾನು ಸೆಣಬ ಮಲ್ಚಿಂಗ್ ಮಾಡ್ತೀನಿ ಸರ್. ಆಯ್ತು, ಮಾಡಿ ಮಾಡಿ, ಅದನ್ನು ಮಾಡಿ. ಒಳ್ಳೇದು, ನೀವೆಲ್ಲ ಪ್ರಾಕ್ಟೀಸ್ ಒಳ್ಳೇದು. ಒಳ್ಳೆ ಪ್ರಾಕ್ಟೀಸ್ ಮಾಡಿ, ಮತ್ತೆ ಸುತ್ತ ಒಳ್ಳೆ ಬೆಳೆ ಬೇರೆ ರೈತರಿಗೂ ಹೇಳ್ಕೊಟ್ಟಿದ್ದಾರೆ ಮೇಗೌಡ್ರೆ. ಮತ್ತೆ ಈ ಬದುಕು ಸಂಬಂಧಪಟ್ಟಂಗೆ PDO ಭೇಟಿ ಮಾಡಿ ನಿಮ್ದು ಆಕ್ಷನ್ ಪ್ಲಾನ್ ಸೇರಿಸಿ. ಧನ್ಯವಾದಗಳು. ಧನ್ಯವಾದ ಧರ್ಮೇಗೌಡ್ರೆ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ, ನಮಸ್ತೆ. ಮಾತಾಡಿ, ನಿಮ್ಮ ಹೆಸರು ಹೇಳಿ. ಯೋಗೇಶಪ್ಪ ಅಂತ. ಎಲ್ಲಿಂದ ಯೋಗೇಶಪ್ಪ ಅವರು? ಸರ್, ಬೇಲೂರು ತಾಲೂಕು. ಮಾತಾಡಿ ಯೋಗೇಶಪ್ಪ ಅವ್ರೆ. ಸರ್, ಇದೊಂದು ತೆಂಗಿನ ಗಿಡಕ್ಕೆ ರೈನಜರ್ ಅಂತ ಹೇಳ್ಬಿಟ್ಟು ದುಂಬಿ ಹೊಡಿತಾ ಇದೆ. ಅದು ತುಂಬಾ ಒಂದು 5-6 ಗಿಡ ಬಡ್ಡಿಗೆ ಬಿದ್ದು ಹೋಗಿದೆ. ದೊಡ್ಡ ದೊಡ್ಡ ಗಿಡಗಳ? ದೊಡ್ಡ ಗಿಡ ಅದು ಗಿಡ್ಡ ತಳಿ ಅಂತ ಹೇಳ್ಬಿಟ್ಟು 4 ವರ್ಷ ಆಯ್ತು. ಆಯ್ತು ಬಿಡಿ ಯೋಗೇಶಪ್ಪರ. ಈಗ ಅದು ರೈನೋಸರಸ್ ಬೀಟ್ಲಲ್ಲ, ಅದು ಕೆಂಪು ಮೂತಿ ಹುಳ ಅಂತ, ರೆಡ್ ಪಾಮ್ ವೀಲ್ ಅಂತ. ಅದು ಅದೇನು ಮಾಡ್ತದೆ, ಈ ಬುಡವನ್ನ ಅಂದ್ರೆ ಕಾಂಡವನ್ನ ಕೊರಿತದದು. ಕೊರೆದು ಅದು ಒಳಗಡೆ ಓದಿ ಕಾಂಡ ಟೊಳ್ಳಾಗ್ತದೆ. ಹೆಚ್ಚಿಗೆ ಗಾಳಿ ಬಿದ್ದಾಗ ಅದೆಲ್ಲ ಪೂರ್ತಿ ಗಿಡನೇ ಬಿದ್ದೋಗ್ತದೆ ಕೆಳಗಡೆ ಅಲ್ವಾ. ಆ ಕಾಂಡದಲ್ಲಿ ಏನಾಗ್ತದೆ ನಿಮ್ಗೆ, ನಮ್ದು ಹೇಳ್ತೀವಲ್ಲ, ಆ ಕಾಂಡದಲ್ಲಿ ಏನ್ ಹೇಳ್ತೀವಿ ಅದಕ್ಕೆ, ಟೊಳ್ಳಾದು ಕಾಂಡ ನಿಮ್ಗೆ ಸಿಗ್ತದೆ. ಅದು ಟೊಳ್ ಕಾಂಡ ಪುಡಿ ಪುಡಿ ಆಗಿರೋದು ಇದೆಲ್ಲ ಕಾಂಡದೆಲ್ಲ ನಿಮ್ಗೆ ಸಿಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಮ್ಮಲ್ಲಿ ಒಂದು ರೆಡ್ ಪಾಮ್ ವಿಲ್ ಬರ್ಕಬಿಡಿ. ಆ ರೆಡ್ ಪಾಮ್ ವಿಲ್ ಈ ಅಕಸ್ಮಾತ್ ನಿಮ್ಮಲ್ಲಿ ಗೊಬ್ಬರದ ಅಂಗಡಿಗಳಲ್ಲಿ ಅದು ಟ್ರ್ಯಾಪ್ ಸಿಗ್ತದೆ. ಟ್ರ್ಯಾಪ್, ರೆಡ್ ಪಾಮ್ ವಿಲ್ ಟ್ರ್ಯಾಪ್ ಅಂತ. ಅದನ್ನ ತಂದು ಹಾಕಿದ್ರೆ ನಿಮ್ಮ ತೋಟದಲ್ಲಿ ಎಲ್ಲೇ ಇದ್ರೂ ಬಂದು ಅದರೊಳಗೆ ಬೀಳ್ತವೆ. ನಮ್ಮ ಇಲಾಖೆನ ಸಂಪರ್ಕ ಮಾಡಿ, ಅಕಸ್ಮಾತ್ ಗೊಬ್ಬರದ ಅಂಗಡಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದು ಎಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ ನಿಮ್ಗೆ. ಒಂದು ರೆಡ್ ಟ್ರ್ಯಾಪ್ ಹಾಕುವಂಥದ್ದು. ಎರಡನೇದು, ಅದು ಎಲ್ಲಿ ಕೊರೆದಿರ್ತದೆ ಜಾಗವನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ನಾನು ಹೇಳಿದ್ನಲ್ಲ, ಈ ಕ್ಲೋರೋಪೈರಿಪಾಸ್ ಔಷಧಿ ಅಂಗಡಿನಲ್ಲಿ ಸಿಗುತ್ತೆ ಅಲ್ವಾ. ಆ ಕ್ಲೋರೋಪೈರಿಪಾಸ್ ಔಷಧಿಯನ್ನ ಆ ರಂಧ್ರಗಳಿಗೆ ಮಾಡ್ಕೊಂಡು, ಆ ರಂಧ್ರಗಳಿಗೆ ಕ್ಲೋರೋಪೈರಿಪಾಸ್ ಔಷಧಿಯನ್ನ ರಂಧ್ರನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹತ್ತಿಲಿ ಅಥವಾ ಇದರಲ್ಲಿ ಎಜ್ಬಿಟ್ಟು ಆ ಕ್ಲೋರೋಪೈರಿಪಾಸ್ ಔಷಧಿಯನ್ನ ಅಲ್ಲಿಗೆ ಇಟ್ಟರೆ, ಇಲ್ಲಿ ಇಟ್ಟು ಸ್ವಲ್ಪ ಕ್ಲೋಸ್ ಮಾಡ್ಬಿಟ್ಟು ಇಟ್ಬಿಟ್ಟು ಅದನ್ನ ಒಳಗಡೆ ಹುಳ ಇದ್ರೆ ಹುಳ ಸತ್ತೋಗ್ತದೆ ಅದು. ಈ ರೀತಿ ನೀವು ಸ್ವಲ್ಪ ಒಂದು 2-3 ಪ್ರಾಕ್ಟೀಸ್ನ ಮಾಡೋಕೆ. ಒಂದು ಎಲ್ಲಿ ರಂಧ್ರ ಮಾಡಿರುತ್ತೋ ಅಲ್ಲಿ ಆ ಕ್ಲೋರೋಪೈರಿಪಾಸ್ ಔಷಧಿಯನ್ನು ಹಾಕುವಂಥದ್ದು. ಎರಡನೇದು ಟ್ರ್ಯಾಪ್ಗಳನ್ನ ತಂದು ನಿಮ್ಮ ತೋಟದಲ್ಲಿ ಇಡುವಂಥದ್ದು. ಇವೆರಡು ಪ್ರಾಕ್ಟೀಸನ್ನು ಮಾಡಿದರೆ ನಿಮಗೆ ಅನುಕೂಲ ಆಗ್ತದೆ. ನೀವು ಏನೋ ಆ ಟ್ರ್ಯಾಪ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗಬೇಕಾದ್ರೆ ನೀವು ಗೊಬ್ಬರದ ಅಂಗಡಿಗಳನ್ನ ವಿಚಾರ ಮಾಡ್ಕೊಳ್ಳಿ ಅಥವಾ ನಮ್ಮ ಇಲಾಖೆನ ಸಂಪರ್ಕ ಮಾಡಿ. ಮತ್ತೊಂದು ಪ್ರಶ್ನೆ ಸರ್. ಈಗ ನಾನು ಒಂದು ಜೇನು ಕೃಷಿ ತರಬೇತಿಗೆ ಹೋಗಿದ್ದೆ. ನಮ್ಗೆ ಒಂದು 4 ಜೇನು ಪೆಟ್ಟಿಗೆ ಬೇಕಾಗಿತ್ತು. ನಾವು ಬೇಲೂರಲ್ಲಿ, ನಮ್ಮ ತಾಲೂಕು ಬೇಲೂರಿಗೆ ಹೋಗಿದ್ದೆ. ಅಲ್ಲಿ ರೇಡಿಯೋದಿಂದ ದೂರ ಬನ್ನಿ ಯೋಗೇಶಪ್ಪ ಅವ್ರೆ, ಅಥವಾ ಅದ್ರದ್ದು ವಾಲ್ಯೂಮ್ ಕಡಿಮೆ ಮಾಡಿ ರೇಡಿಯೋದು. ಮಾತಾಡಿ. ಆಯ್ತು, ನಿಮ್ಗೆ ಜೇನು ಬಾಕ್ಸ್ ಬೇಕು ಅಂತ ಕೇಳ್ತಿದ್ದೀರಲ್ವಾ?
ಪರವಾಗಿಲ್ಲ, ನೀವು ನಾಳೆನ ಹೋಗಿ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿ ನಿಮ್ಮ ಅರ್ಜಿಯನ್ನು ಕೊಡಿ, ಖಂಡಿತವಾಗಿ ನೀವು ಬಾಕ್ಸ್ ಕೊಡಿಸ್ಕೊಡ್ತೀನಿ ನಾನು. ಆಯಿತು, ಪರವಾಗಿಲ್ಲ, ನೀವು ನಾಳೆ ಹೋಗಿ ಅರ್ಜಿ ಕೊಡಿ, ನಾನು ಕೊಡಿಸ್ತೀನಿ, ಮಾತಾಡ್ತೀನಿ ನಾನು ಯೋಗೇಶ್ ಅಪ್ಪರಿಗೆ. ಹಾಂ, ನಾನು ಕೊನೆಲ್ಲ ನಂಬರ್ ಹೇಳ್ತೀನಿ, ನಂಬರ್ ಬರ್ಕೊಳ್ಳಿ, ನೀವು ನಾಳೆ ಹೋಗಿ ಅರ್ಜಿ ಕೊಡಿ, ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ನಿಮಗೆ. ಆಯ್ತಾ? ಸರಿ ಸರಿ, ಆಯ್ತು ಯೋಗೇಶ್ ಅಪ್ಪರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸರ್, ತಾವು ಕಾರ್ಯಕ್ರಮಗಳನ್ನ ಹೇಳಲಿಕ್ಕೆ ನಮ್ಗೆ ಅವಕಾಶ ಇದರೊಳಗೆ ಕಾರ್ಯಕ್ರಮಗಳನ್ನ ಕೇಳೋರು ಏನು ಪ್ರಶ್ನೆ ಕೇಳ್ತಾರೆ, ಖುಷಿ ಆಗ್ತದೆ, ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಉಪಯೋಗದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮುಂದಿನ ಕರೆಗೆ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತಾಡಿ. ಆಲೂರು ತಾಲೂಕು ದೊಡ್ಡದಳ್ಳಿ. ಹೆಸರು? ಜಯಣ್ಣ. ಆಲೂರು ತಾಲೂಕಾ? ಹೌದು ಸರ್. ಜಯಣ್ಣ ಅವರು, ರೇಡಿಯೋದಿಂದ ದೂರ ಬರ್ತೀರಾ ಸರ್? ರೇಡಿಯೋದಿಂದ ದೂರ ಬಂದು ಮಾತಾಡಿ ಸರ್. ನಮ್ದು ಒಂದು 80 ಮಾವಿನ ಗಿಡ ಇದೆ. ಒಳ್ಳೆ ಬಾದಾಮಿ, ಚೆನ್ನಾಗಿ ಕಾಯಿ ಎಲ್ಲ ಚೆನ್ನಾಗಿ ಬರುತ್ತೆ. ಆದ್ರೆ ಕುಯ್ದು ಎಲ್ಲ ಹಣ್ಣು ಹಾಕ್ದಾಗ ಎಲ್ಲ ಹುಳ ಆಗುತ್ತೆ. ಆಗ್ಬಿಡುತ್ತೆ. 2 ವರ್ಷದಿಂದ ಇದೇ ಸಮಸ್ಯೆ ಅಲ್ವಾ? ನಾವು ಇದೇನಿಲ್ಲ ಜಯಣ್ಣರಿಗೆ ಅರ್ಥ ಆಯ್ತು. ನೀವೇನ್ ಮಾಡ್ಬೇಕಾಗ್ತದೆ, ಹೂ ಕಚ್ಚವಲ್ಲ, ನವೆಂಬರ್ ಅಲ್ಲಿ ಅಥವಾ ಡಿಸೆಂಬರ್ ಅಲ್ಲಿ ಹೂ ಕಚ್ಚಲಿಕ್ಕೆ ಪ್ರಾರಂಭ ಆಗ್ತದಲ್ಲ, ಆ ಸಂದರ್ಭದಲ್ಲಿ ನೀವು ಒಂದ್ 2-3 ಸಲ ಬೇವಿನ ಎಣ್ಣೆಯನ್ನ ಸಿಂಪಡಣೆ ಮಾಡ್ಬೇಕು ಅದಕ್ಕೆ. ಯಾಕೆಂದ್ರೆ ಸಾವಯವದಲ್ಲಿ ಬೇವಿನ ಎಣ್ಣೆನ ಸಿಂಪಡಣೆ ಮಾಡಬೇಕು. ಅಥವಾ ಕೆಲವೊಂದು ಹುಳ ಕಂಟ್ರೋಲ್ ಮಾಡೋದಕ್ಕೆ ಬಯೋ ಪೆಸ್ಟಿಸೈಡ್ಸ್ಗಳು ಸಿಗ್ತವೆ ಮಾರ್ಕೆಟ್ನಲ್ಲಿ. ಬಯೋ ಪೆಸ್ಟಿಸೈಡ್ಸ್ ಬರ್ಕೋಬಿಡಿ, ಬೇವಿನ ಎಣ್ಣೆ ಅಥವಾ ಬಯೋ ಪೆಸ್ಟಿಸೈಡ್ಸು ಅವನ್ನ ತಂದು ಸಿಂಪಡಣೆ ಮಾಡಿದರೆ ಒಳ್ಳೇದದು ಒಂದು ವಿಧಾನ. ಎರಡನೇ ವಿಧಾನ, ಇಲ್ಲ ಔಷಧಿಗಳಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇಮಿಡಾ ಅಂತ ಒಂದು ಔಷಧಿ ಬರ್ತದೆ, ಕಾಂಟಾಫ್. ಇಮಿಡವನ್ನ 1 ಸಲ 2 ಸಲ ಸಿಂಪಡಣೆ ಮಾಡಿದ್ರು ಸಹ ಆ ಹುಳಗಳು ಕಂಟ್ರೋಲ್ ಆಗ್ತವೆ. ಅದೇನಾಗ್ತದೆ, ಹೂವಿನ ಸಂದರ್ಭದಲ್ಲಿ ಆ ಹುಳ ಬಂದು ಹೂವು ಆದಾಗ ಈಚಾದಾಗ ಮೊಟ್ಟೆ ಇಕ್ಬಿಡ್ತದೆ ಹುಳ ಅದು. ಆಮೇಲೆ ಅದು ಕಾಯಿ ಹಣ್ಣು ದಪ್ಪ ಆದಾಗ, ಅದು ಹಣ್ಣಾದಾಗ ಆ ಹುಳಗಳು ಮೊಟ್ಟೆಯಿಂದ ಹೊರಗಡೆ ಬಂದು ಆ ಒಳಭಾಗದಲ್ಲಿ ಲಾರ್ವೆಗಳು ನಮ್ಮ ಕಣ್ಣಿಗೆ ಕಾಣ್ತವೆ, ಅದು ಹುಳ ಆಗಿರುವಂಥದ್ದು. ಅದಕ್ಕೆ ನಾವು ಹೇಳೋದು, ಹೂವಿನ ಸಂದರ್ಭದಲ್ಲೇ ಒಂದು 2-3 ಸಿಂಪಡಣೆಯನ್ನು ಮಾಡಿದರೆ ನಾವು ಈ ಹುಳಗಳ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಅದಕ್ಕೆ ಒಂದು ಬೇವಿನ ಎಣ್ಣೆ ಅಥವಾ ಬಯೋ ಪೆಸ್ಟಿಸೈಡ್ಸು ಅಥವಾ ಮುಂದುವರೆದು ಇಮಿಡಾ ಅಂತ ಔಷಧಿ, ಇವು 2-3 ನೀವು ಕಂಟ್ರೋಲ್ ಮಾಡಿದ್ರೆ ಖಂಡಿತವಾಗಿಯೂ ಕಂಟ್ರೋಲ್ ಆಗ್ತದೆ, ಹುಳ ಆಗೋದಿಲ್ಲ. ಅದು ನವೆಂಬರ್ಲೇ ಸಿಂಪಡಣೆ ಮಾಡ್ಬೇಕು. ನವೆಂಬರಲ್ಲಿ ಮಾಡಬೇಕು. ಬೇವಿನ ಎಣ್ಣೆನ ಅಲ್ಲಲ್ಲ, ನೀವು ಬೇವಿನ ಎಣ್ಣೆ ಸಿಂಪಡಣೆ ಮಾಡೋ ಸಂದರ್ಭದಲ್ಲಿ ಕೇಳಿ, ಈ ಕೇಳಿದ್ರೆ ಮರ್ತೋಗ್ಬಿಡ್ತದೆ ನಿಮ್ಗೆ. ಈಗ ಜುಲೈ ತಿಂಗಳು ಇನ್ನುವೆ ಹಾಗೆ. ಇಲ್ಲಾಂದ್ರೆ ನೀವು ಅಂಗಡಿಗೆ ಹೋಗಿ ಬೇವಿನ ಎಣ್ಣೆ ಕೇಳಿದ್ರೆ ಅವರೇ ಹೇಳ್ಕೊಡ್ತಾರೆ ನಿಮ್ಗೆ ಎಷ್ಟು ಲೀಟರ್ಗೆ ಎಷ್ಟು ml ಹಾಕಬೇಕು ಅಂತ. ಜಯಣ್ಣರೇ, ಯಾಕಂದ್ರೆ ಕನ್ಫ್ಯೂಷನ್ ಆಗೋದು ಬೇಡ, ನಿಮಗೆ ಗೊತ್ತಿರಲಿ ಬೇವಿನ ಸಿಂಪಡಣೆ ಮಾಡಬೇಕು, ಬಯೋಪೆಟಿಸ್ ಸಿಂಪಡಣೆ ಮಾಡಬೇಕು, ಔಷಧಿನ ಸಿಂಪಡಣೆ ಮಾಡಬೇಕು ಅಂತ ಯಾವಾಗ ಅಂತ ಗೊತ್ತಿರ್ಬೇಕು ನಿಮ್ಗೆ. ನವೆಂಬರ್ ತಿಂಗಳಲ್ಲೇ ಸಿಂಪಡಣೆ ಮಾಡಬೇಕು. ಅದು ಈಚಾದಾಗ ಸಿಂಪಡಣೆ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಹೂವಾಗಲೇ ಮಾಡಬೇಕು. ಹೂವಾಗಲೇ ಮಾಡ್ಬೇಕು ಅದನ್ನ ಸರಿ ಮಾಡಬೇಕು ಸರ್. ಹೂವು ಖಂಡಿತವಾಗಿ 2-3 ಸಲ ಮಾಡಬೇಕು. ಯಾಕೆಂದ್ರೆ ನಿಮ್ದು ಹುಳ ಜಾಸ್ತಿ ಆಗ್ತಾ ಇರೋದ್ರಿಂದ 2-3 ಸಲ ಖಂಡಿತವಾಗಿಯೂ ಮಾಡಬೇಕು. ಅದಕ್ಕೆ 1 ಸಲ ಬೇವಿನ ಎಣ್ಣೆ, 1 ಸಲ ಮಧ್ಯದಲ್ಲಿ ಇಮಿಡಾ, ಆಮೇಲೆ 1 ಸಲ ಬಯೋಪೆಸ್ಟಿಸೈಡ್ಸ್ 3 ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗ್ತದೆ ಅದು. ಮತ್ತೆ ಮಧ್ಯದಲ್ಲಿ ತೆಂಗು ಹಾಕಿದೀವಿ. ಆಮೇಲೆ ಅಗ್ರಿಕಲ್ಚರ್ ಆಫೀಸಲ್ಲಿ ಇದು ಸೆಣಬಿನ ಬೀಜ ಕೇಳಿದ್ರೆ ಪ್ರತಿ ವರ್ಷ ತರ್ತದೇ ಇಲ್ಲ. ಈ ಸಲ ಏನಾಗಿತ್ತು, ಸ್ವಲ್ಪ ಸೆಣಬಿನ ಬೀಜ ಸ್ವಲ್ಪ ಎಲ್ಲಾ ಕಡೆ ಇಡೀ ಕರ್ನಾಟಕದಲ್ಲಿ ಶಾರ್ಟೇಜ್ ಇತ್ತು. ಬಟ್ ಅವ್ರು ತರಿಸಿದ್ರು, ಸ್ವಲ್ಪ ಸೆಣಬಿನ ತರಿಸಲಿಲ್ಲ, ಡಯಾಂಚ ತರಿಸಿದ್ರು. ಸ್ವಲ್ಪ ರೈತ ಸಂಪರ್ಕ ಡಯಾಂಚ ಸಿಗ್ತೈತೆ ಸ್ವಲ್ಪ ದಿವಸ. ಒಂದ್ಸಲ ವಿಚಾರ ಮಾಡಿ, ಡಯಾಂಚ ಸಿಗ್ಬೋದು ಅಂತ ಒಮ್ಮೆ ವಿಚಾರ ಮಾಡಿ ನಿಮ್ ರೈತ ಸಂಪರ್ಕ. ನಾನು ಸೆಣಬಿನ ಬೀಜ ಕೇಳಕ್ ಹೋಯ್ತು, ಈ ವರ್ಷ ಸಿಗಕ್ಕಿಲ್ಲ ಅಂದ್ರು ಬಂದೆ. ಇಲ್ಲ, ಅದು ಸೆಣಬು ಸಿಗ್ಲಿಲ್ಲ ಈ ಸಲ. ಡಯಾಂಚ ತರಿಸಿದ್ರು ಸ್ವಲ್ಪ. ಅದು ಯಾವ್ದು ಬೇಡ, ಉರುಳಿ ಹಾಕ್ಬಿಡಿ, ಬೆಸ್ಟ್. ಉರುಳಿ ಬಾಳ ಬೆಸ್ಟ್ ಇವಕ್ಕೆಲ್ಲ. ಜಯಣ್ಣರೇ, ಉರುಳಿ ಇದೆಯಲ್ಲ, ಉರುಳಿ ಸಿಗ್ತದೆ ನಿಮ್ಗೆ, ಉರುಳಿ ಹಾಕ್ಬಿಡಿ. ಎಲ್ಲಕ್ಕಿಂತ ಉರುಳಿ ಬೆಸ್ಟ್. ಒಂದ್ಸರಿ ಉರುಳಿನೂ ತಡ್ನಿನೂ ಹಾಕಿದ್ದೆ. ಅದ್ ಬೆಸ್ಟ್. ಯಾಕಂದ್ರೆ ಅದನ್ನೆಲ್ಲ ಕವರ್ ಮಾಡ್ತದೆ, ಕಳೆ ಬಿಡೋದಿಲ್ಲ. ಆಮೇಲೆ ಎಲ್ಲಾ ಟೈಮಲ್ಲೂ ಸಿಗ್ತದೆ ನಿಮ್ಗೆ. ನಿಮ್ಗೇನು ಕಾಯದ್ ಬೇಕಾಗಿಲ್ಲ. ಈ ಸನ್ನೆಂಬು ಡ್ಯಾಂಚ್ ಆದ್ರೆ ನೀವು ನಮ್ಮ ರೈತ ಸಂಪರ್ಕ ಇದ್ರೇ ಕಾಯ್ಬೇಕು ನೀವು. ಆದ್ರೆ ಉರುಳಿ ಅಲಸಂದೆ ಎಲ್ಲಿ ಬೇಕಾದ್ರೂ ಸಿಗ್ತದೆ ನಿಮ್ಗೆ. ಮತ್ತೆ ಅದು ಎಲ್ಲಕ್ಕಿಂತನೂ ಒಳ್ಳೇದು. ಅದು ಆಕಾಶದಲ್ಲಿರೋ ನೈಟ್ರೋಜನ್ ಫಿಕ್ಸ್ ಮಾಡ್ತದೆ, ಜೊತೆಗೆ ಭೂಮಿಯಲ್ಲಿ ಹರಡೋದ್ರಿಂದ ಕಳೆ ಬೆಳೆಯೋದನ್ನ ಕಡಿಮೆ ಮಾಡ್ತದೆ ಅದು. ಧನ್ಯವಾದ ಜಯಣ್ಣ ಅವರ ಕರೆ ಮಾಡೋದಕ್ಕೆ. ಮುಂದಿನ ಕರೆಗೆ ನಾವು ಹೋಗ್ತೇವೆ. ಕರೆಯಲ್ಲಿ ಏನೋ ಒಂದಷ್ಟು ವ್ಯತ್ಯಯ ಉಂಟಾಯಿತು. ತಾವು ಹೇಳ್ತಾ ಇದ್ರಿ ಸರ್, ಈ ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆಗೆ ಸಂಬಂಧಪಟ್ಟ ಇನ್ನೊಂದು ಕರೆ ಬಂತು. ನಮಸ್ತೆ, ಮಾತನಾಡಿ. ನಮಸ್ತೆ ಸರ್, ನಾನು ಸಕಲೇಶ್ಪುರ ತಾಲೂಕು ದೋನಹಳ್ಳಿಯಿಂದ ಯೋಗೇಶ್ ಮಾತಾಡ್ತೀನಿ. ಮಾತಾಡಿ ಯೋಗೇಶ್. ಸರ್, ನನ್ಗೆ ನಮ್ಮ ಹೋಬಳಿನಲ್ಲಿ ಈಗ ಈ ಕಟಿಂಗ್ ಮಿಷಿನ್ ಮತ್ತೆ ಈ ದೋತಿ ಬರುತ್ತೆ ನೋಡಿ,
ಹೇಳಿ ಯೋಗೇಶ್, ಹೇಳಿ. ಧೋತಿ, ಕಟಿಂಗ್ ಮಿಷಿನ್ ಅಂದ್ರೆ ಯಾವ್ದು ಹೇಳಿ? ಅದು ಬ್ರಷ್ ಕಟ್ಟರ್, ಚೈನ್ಸ್, ಮರ ಕೈಯೋ ಮಿಷಿನ್. ಹೌದು ಯೋಗೇಶ್, ಅದೆಲ್ಲ ಸಿಗ್ತದಲ್ಲ ನಮ್ಮ ಇಲಾಖೆ ಸಂಪರ್ಕ ಮಾಡಿ, ಸಿಗ್ತದಲ್ಲ ಅದೆಲ್ಲ ಸಿಗುತ್ತೆ ಯೋಗೇಶ್. ಎಲ್ಲ ಧೋತಿ ಒಂದು ಸಿಗೋದಿಲ್ಲ, ಯಾಕೆಂದ್ರೆ ಧೋತಿ ಸ್ವಲ್ಪ ಕೋರ್ಟ್ ಕೇಸ್ ಬಿದ್ಬಿಟ್ಟಿದೆ ಅದು, ಹಂಗಾಗಿ ಧೋತಿ ಒಂದು ಬಿಟ್ಟು ಬೇರೆ ಮಿಷಿನ್ ಸಿಗ್ತಾ ಇದೆ ಯೋಗೇಶ್. ಈಗ ನಮ್ಮ ಇಲಾಖೆ ಸಂಪರ್ಕ ಮಾಡಿ, ಈಗ ಲಭ್ಯ ಇದೆ, ಈಗ ಒಂದ್ಸಲ ಭೇಟಿ ಮಾಡಿ. ಪೆಪ್ಪರ್ ಕಟ್ ಮಾಡೋದು ಏಣಿ ಅದು ಲಭ್ಯ ಇದೆ, ಅದು ಸಿಗ್ತದೆ ನಿಮ್ಗೆ. ಹೌದಾ? ಲಾಸ್ಟ್ ಟೈಮ್ ನಿತಿನ್ ಅವ್ರು ಹೌದು, ಇಲ್ಲ ಸಿಗ್ತದೆ, ಅದು ಸಿಗ್ತದೆ. ಏಣಿ ಸಿಗ್ತದೆ, ಸ್ಪ್ರೇಯಿಂಗ್ ಮಿಷಿನ್ಗಳು ಯಾವ್ದು ಬೇಕಾದ್ರೂ ನಿಮ್ಗೆ ಲಭ್ಯ. ಅದು ಬಿಟ್ರೆ ನಿಮ್ಗೆ ಇದು ಯಾವುದೋ ಈ ಕಳೆ ಕೊಚ್ಚೋ ಮಿಷಿನು ಲಭ್ಯ, ಅಥವಾ ಚೈನ್ಸಾ ಮರ ಕಟ್ ಮಾಡೋ ಮಿಷಿನು ಲಭ್ಯ. ಈ ಮಿಷಿನ್ಗಳು ಲಭ್ಯ ಇದೆ, ಒಂದ್ಸಲ ನಮ್ಮ ಇಲಾಖೆ ಸಂಪರ್ಕ ಮಾಡಿ. ಎಷ್ಟು ಸಬ್ಸಿಡಿ ಇರುತ್ತೆ? ನಾವೇ ಪರ್ಚೇಸ್ ಮಾಡ್ಬೇಕಾ? ಹೌದು, ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ ಸರ್ಕಾರದಿಂದ. ಅಥವಾ ಯಾರಾದ್ರೂ ಕಂಪ್ನಿಯವರು ವಹಿಸ್ಕೊಂಡ್ರೆ ಕಂಪ್ನಿ ಪೇಮೆಂಟು ಇದೆ, ನೀವು ಅದರ ಕಂಪ್ನಿಗಳನ್ನ ಮಾತಾಡಿ ಒಮ್ಮೆ ನಮ್ಮ ಇಲಾಖೆನ ಸಂಪರ್ಕ ಮಾಡಿ, ನಿಮ್ಗೆಲ್ಲ ಮಾಹಿತಿ ಸಿಗ್ಬೋದು, ನಿಮ್ಗೆ ಸಿಗ್ತದಲ್ಲಿ. ಸರಿ ಓಕೆ ಸರ್, ಸಿಗ್ತದೆ ಯೋಗೇಶ್. ಧನ್ಯವಾದ ಯೋಗೇಶ್ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ, ಮಾತನಾಡಿ ಸರ್. ನಾನು ವಿಷ್ಣು ಪ್ರಕಾಶ್ ಅಂತ ಹೇಳಿ ಅರಕಲಗೂಡು ತಾಲೂಕು ದೊಡ್ಡಮಗೆ ಗ್ರಾಮದಿಂದ ಸರ್. ಮಾತಾಡಿ ವಿಷ್ಣು ಪ್ರಕಾಶ್ ಅವರೇ. ಸರ್, ಮೊದಲನಾಗಿ ನಮ್ಮ ಕೃಷಿ ಅಧ್ಯಕ್ಷಗೆ ಹಾಗೆ ನಿಮಗೂ ಕೂಡ ನಾನು ನಮಸ್ಕಾರ ಅಂತ ತಿಳಿಸ್ತೀನಿ ಸರ್. ನಮಸ್ತೆ. ನಮಸ್ತೆ ಸರ್. ಏನಿಲ್ಲ ಸರ್, ಈಗ ಸುಳಿ ರೋಗ, ಅಡಿಕೆ ಸುಳಿ ರೋಗ ಬಂದು ತುಂಬಾ ಯೆಲ್ಲೋ ಕಲರ್ ಆಗಿ ಸುಳಿ ಎಲ್ಲ ದೊಡ್ಡ ಗಿಡ ಅಂದ್ರೆ 10-15 ವರ್ಷದ ಗಿಡಗಳೆಲ್ಲ ತುಂಬಾ ಒಣಗಿ ಹೋಗ್ತಾ ಇದೆ ಸರ್. ಕಾರಣ ಏನು ಸರ್? ಸುಳಿ ರೋಗ ಅರಿಶಿನ ಕಲರ್ ಬರುತ್ತೆ, ಫಸಲು ಬಿಡ್ತಿರ್ತಕ್ಕಂಥ ಅಡಿಕೆ ಗಿಡ ಸುಳಿ ರೋಗ ಕೂಡ ಒಣಗೋಗ್ತಾ ಇದೆ ಸರ್. ಹೌದೌದು, ಹೇಗೆ ಸರ್? ಹೌದೌದು ವಿಷ್ಣು ಪ್ರಕಾಶ್, ಏನಾಗ್ತದೆ ನಮ್ಮಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಅರಕಲಗೂಡು ದೊಡ್ಡ ಭಾಗದಿಂದ ಸ್ವಲ್ಪ ಮಳೆ ಜಾಸ್ತಿ ಬೀಳ್ತದೆ. ಅಲ್ಲಿ ಏನಾಗ್ತದೆ ಸುಳಿ ಕೊಳೆ ರೋಗ ಅಂತ ಬರ್ತದೆ. ಯಾವ್ದಾದ್ರು ಒಂದು ಸೀಸನ್ನಲ್ಲಿ ಸ್ವಲ್ಪ ಸುಳಿಗೆ ಏಟ್ ಬಿದ್ದಂಥ ಸಂದರ್ಭದಲ್ಲಿ ಯಾವ್ದಾರು ಹುಳು ಕೊರೆದು ಡ್ಯಾಮೇಜ್ ಮಾಡಿರ್ತದೆ, ಅಲ್ಲಿ ಮಳೆ ಬಿದ್ದಾಗ ಆ ಮಳೆ ಬಿದ್ದ ಜಾಗದಿಂದ ಏನಾಗ್ತದೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ, ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ. ಸಾಫ್ಟ್ ರಾಟ್ ಅದು ಸುಳಿ ಕೊಳೆ ರೋಗ. ಸುಳಿ ಕೊಳ್ತೋಗ್ತದೆ. ಸುಳಿ ಕೊಳ್ತೋದ ನಂತರ ಇಡೀ ಸುಳಿ ಭಾಗ ಫಸ್ಟ್ ಎಲ್ಲೋ ಆಗ್ತದೆ. ಅದಾದ ನಂತರ ಇಡೀ ಎಲ್ಲ ಎಲೆಗಳು ಎಲ್ಲೋ ಆಗ್ತವೆ, ಗಿಡ ಸತ್ತು ಹೋಗ್ತದೆ ಅದು. ಅದಕ್ಕೆ ನಾವು ಏನು ಸಜೆಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿ ಬೋರ್ಡೋ ದ್ರಾವಣ ಅಂತ ಬರ್ತದೆ. ಬೋರ್ಡೋ ದ್ರಾವಣ ಅಂತ ವಿಷ್ಣು ಪ್ರಕಾಶ್, 1 kg ಮೈಲು ತುತ್ತವನ್ನ, ಒಂದು ಅರ್ಧ kg ಸುಣ್ಣ, ಇವೆರಡು ಬೇರೆ ಭಾಗ ಮಿಕ್ಸ್ ಮಾಡ್ಕೊಂಡು 100 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಅದ್ರ pH ಅನ್ನ ಸ್ವಲ್ಪ ನೀವು ಚೆಕ್ ಮಾಡ್ಕೊಂಡು, ನೀವು ಎಲ್ಲ ಮರಗಳಿಗೂ ವರ್ಷಕ್ಕೆ 1 ಬಾರಿ ಅಥವಾ ಹೆಚ್ಚಿಗೆ ಇದ್ರೆ 2 ಬಾರಿ ನೀವು ಸಿಂಪಡಣೆ ಮಾಡಲೇಬೇಕಾಗ್ತದೆ. ಅಥವಾ ಅದು ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಕಾಪರ್ ಆಕ್ಸಿ ಕ್ಲೋರೈಡ್, ಬ್ಲೈಟಾಕ್ಸ್ ಅಂತ ಔಷಧಿ ಲಭ್ಯ ಇದೆ ಮಾರ್ಕೆಟ್ನಲ್ಲಿ. ಅದನ್ನು ತಂದು ನೀವು ಸಿಂಪಡಣೆ ಮಾಡಿದ್ರು ಈ ಸುಳಿ ಕೊಳೆ ರೋಗವನ್ನು ನಿಯಂತ್ರಣ ಮಾಡ್ಬೋದು ವಿಷ್ಣು ಪ್ರಕಾಶ್. ಇವೆರಡು ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕು ನೀವು, ಬೇರೆ ವಿಧಾನ ಇಲ್ಲ ಅದಕ್ಕೆ. ಒಂದು ಬೋರ್ಡೋ ದ್ರಾವಣ, ಅದು ಬಹಳ ಸುಲಭ. ನೀವು ಬುದ್ಧಿವಂತರಿದ್ದೀರಿ ಮತ್ತು ವಿದ್ಯಾವಂತರಿದ್ದೀರಿ, ನೀವು ಅದನ್ನ ಕರೆಕ್ಟಾಗಿ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡ್ಬೋದು ನೀವು. ಯಾಕೆಂದ್ರೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ, ಮಡಿಕೇರಿ ಭಾಗದಲ್ಲಿ ಇವೆಲ್ಲ ಕಾಮನ್, ಇವೆಲ್ಲ ಬೋರ್ಡೋ ದ್ರಾವಣ. ಹಾಗಾಗಿ ಬೋರ್ಡೋ ದ್ರಾವಣವನ್ನ ಏನು ತಯಾರಿ ಮಾಡ್ಕೊಂಡು ಸಿಂಪಡಣೆ ಮಾಡೋದು ಒಳ್ಳೇದು. ಜೊತೆಗೆ ಅದು ಮಾಡಕ್ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಇದು ಕಾಪರ್ ಆಕ್ಸಿ ಕ್ಲೋರೈಡ್, ಅದನ್ನ ಮಾಡೋದು ಒಳ್ಳೇದು. ಅವಾಯ್ಡ್ ಮಾಡಿದ್ರೆ ಕಂಟ್ರೋಲ್. ಮತ್ತೆ ಬರುವ ಸಾಧ್ಯತೆಗಳು ಇದೆಯಾ? ಅದನ್ನ ನಾವು ಸುಳಿ ಮುಟ್ಟಿ ನೋಡಿದ್ರೆ ಗೊತ್ತಾಗ್ತದೆ, ನಾವು ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಸುಳಿ ಭಾಗ ಸ್ವಲ್ಪ ತೀರಾ ಕೆಟ್ಟ ಸ್ಮೆಲ್ ಬಂದಿದೆ, ಅದು ಬರೋದಿಲ್ಲ, ಖಂಡಿತ ಬರೋದಿಲ್ಲ ಅದು. ಯಾಕೆಂದ್ರೆ ಅದಕ್ಕೆಲ್ಲ ಒಂದೇ ಸುಳಿ ಇರುವಂತದ್ದು. ಈ ತೆಂಗು, ಅಡಿಕೆಲ್ಲ ಒಂದೇ ಜಾತಿ ಮರಗಳು, ಒಂದೇ ಸುಳಿ ಇರೋದು. ಮನುಷ್ಯನಿಗೆ 2 ಸುಳಿ ಇರೋದಿಲ್ಲ, ಅದಕ್ಕೆ ಒಂದೇ ಸುಳಿ ಇರುವಂತದ್ದು. ಆ ಒಂದೇ ಸುಳಿ ಕೊಳೆತು ಹೋದಾಗ ಮತ್ತೆ ಸುಳಿ ಹುಟ್ಟೋದಿಲ್ಲ ಅದರಲ್ಲಿ. ಆ ಗಿಡ ತೆಗೆದಾಕಿ ಬೇರೆ ಗಿಡ ನೆಡೋದು ಬೆಸ್ಟ್. ಮತ್ತೆ ಬೇರೆ ಸುತ್ತಮುತ್ತಿನ ಭಾಗಗಳಿಗೆ ಈ ರೀತಿ ಬೋರ್ಡೋ ದ್ರಾವಣವನ್ನ ಸಿಂಪಡಣೆ ಮಾಡಬೇಕು. ಅದಕ್ಕೇನೆ ನಮ್ಮ ಎಲ್ಲಿ ಮಳೆ ಜಾಸ್ತಿ ಬೀಳ್ತದಲ್ಲ, ಎಲ್ಲಿ ಮಲೆನಾಡು ಜಿಲ್ಲೆಗಳಲ್ಲಿ ಬೋರ್ಡೋ ದ್ರಾವಣವನ್ನ ಕಂಡೀಷನ್ ಆಗಿ 2-3 ಸಲ ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ ನಾವು. ಸರಿ ಸರ್. ಹಾಗೆ ತಮ್ಮ ಇಲಾಖೆ ಹಾಗೂ ತಮ್ಮಲ್ಲಿ ತಮ್ಮ ಮುಖ್ಯಸ್ಥರಾಗಿರ್ತಂದ್ರೆ ತಮ್ಮಲ್ಲಿ ನನ್ನ ಕಳಕಳಿಯ ಮನವಿ ಏನಂತಂದ್ರೆ, ರೈತರ ಬಗ್ಗೆ, ಅಡಿಕೆ ಮತ್ತು ತೆಂಗು ಬೆಳೆಯುವಂತ ರೈತರಿಗೆ ಬೇಕು. ಯಾಕಂದ್ರೆ ಹಲವಾರು ಮಾಹಿತಿಗಳನ್ನ ಸರಿಸುಮಾರು 1 hour ಇಂದ ತಮ್ಮ ರೇಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲಾ ಮಾಹಿತಿಗಳನ್ನು ಕೇಳ್ಕೊತಾ ಇದೀವಿ ಸರ್. ರೈತರಿಗೆ ಯಾಕೆ ಸರ್ ಇದು ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಅದಕ್ಕೆ ಸಂಬಂಧಪಟ್ಟ ರೈತರನ್ನ ಕರೆಸಿ ಈ ತರದ ಯಾಕೆ ಸಂವಾದಗಳು, ರೈತರಿಗೆ ಬೇಕಾದಂತ ವಿಚಾರಗಳನ್ನ ತಮ್ಮ ಇಲಾಖೆಯಿಂದ ಕೊಡಬಾರ್ದು ಸರ್? ಖಂಡಿತ ಮಾಡ್ತೀವಿ. ಈಗ ನಮ್ಮಲ್ಲಿ ಹೋಬಳಿವಾರ್ ಮಾಡಿ ಅಂತ ಹೇಳಿದ್ವಿ, ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ. ಪ್ರಾಯಶಃ ವಿಷ್ಣು ನಿಮ್ಗೂ ಅವ್ರಿಗೂ ಸಂಪರ್ಕ ಆಗಿಲ್ವೇನೋ, ಖಂಡಿತವಾಗಿನೂ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಹೇಳ್ತೀನಿ. ನಮ್ಮಲ್ಲಿ ಇದಾರೆ, ಅದು ಒಳ್ಳೊಳ್ಳೆ ಆಫೀಸರ್ ಇದಾರೆ ನಮ್ಮ ಅರಕಲಗೂಡು ತಾಲೂಕಲ್ಲಿ, ಸಂಪರ್ಕ ಮಾಡ್ತಾ ಇದ್ದಾರೆ. ಖಂಡಿತವಾಗಿನೂ ಅರಕಲಗೂಡು ಕಡೆ ಹೋದಾಗ ಒಂದ್ಸಲ ರೈತನ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಸರ್. ರೈತ ಇದ್ರೆ ಇಡೀ ನಾಡು, ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾರೆ ಸರ್. ರೈತರ ಬೆಳೆದ ಬೆಳೆನಾರು ಉಳಿಸ್ಕೊಳ್ಳಿ. ಇಲ್ಲ ವಿಷ್ಣು, ನಾನೇ ಬಂದು ಒಂದ್ಸಲ ನಿಮ್ ಸಂಪರ್ಕ ಮಾಡ್ತೀನಿ, ಭೇಟಿ ಮಾಡ್ತೀನಿ. ಸದ್ಯಕ್ಕೆ ಅರಕಲಗೂಡು ಕಡೆ ಹೋದಾಗ ನಮ್ಮ ಆಫೀಸರ್ ಇದ್ದಾರೆ, ಭೇಟಿ ಮಾಡಿ ನಿಮ್ ತೋಟಕ್ಕೆ ಬಂದು ಖಂಡಿತವಾಗಿ ನಿಮ್ ಮಾರ್ಗದರ್ಶನ ಕೊಡ್ತಾರೆ. ಮತ್ತೆ ನಿಮ್ಮ ತೋಟದಲ್ಲೇ ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕೂ ಹೇಳ್ತೀನಿ. ಜನ ಸೇರಿಸಿ ಅಲ್ಲೇ ಒಂದು ಪ್ರೋಗ್ರಾಮ್ ಮಾಡೋಣ, ಖಂಡಿತವಾಗಿ ಮಾಡೋಣ. ಆಯ್ತಾ?
ಅವರು ಕೇಳಿಸ್ಕೊಂಡಿದ್ರು ಸರ್ ಖಂಡಿತವಾಗಿ ಮಾಡೋಣ ಇಷ್ಟನ್ನು ಹೇಳ್ತಾ ನಿಮ್ಮ ಸಂಪರ್ಕ ಸಂಖ್ಯೆ ಕೊಡಿ ಸರ್. ಸಮಯ ಮೀರಿ ಸರ್ ಈಗಾಗಲೇ ಸಾಕಷ್ಟು ಯೋಜನೆಗಳಿದ್ದು ಇನ್ನೊಂದ್ಸಲ ಪ್ರೋಗ್ರಾಮ್ ಮಾಡೋಣ. ಒಳ್ಳೊಳ್ಳೆ ಆಸಕ್ತಿ ಪ್ರಶ್ನೆಗಳನ್ನ ಕೇಳಿದ್ರು. ಪ್ರಶ್ನೆ ಒಳಗೆ ಇಲಾಖೆ ಯೋಜನೆಗಳನ್ನ ನಾನು ಈಗಾಗಲೇ ಹೇಳಿದ್ದೀನಿ. ಅದರಿಂದ ನನ್ನ ಸಂಪರ್ಕ ಸಂಖ್ಯೆ 944 8416618 944 8416618. ಮತ್ತೊಂದು ಸಂಖ್ಯೆ 944 8999922 944 ಸಂಪರ್ಕ ಮಾಡಿ. ನಮ್ಮ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ, ನಮ್ಮನ್ನ ಸಂಪರ್ಕ ಮಾಡಿ, ಯೋಜನೆಗಳು ತಿಳ್ಕೊಳ್ಳಿ, ನಮ್ಮ ಇಲಾಖೆ ಯೋಜನೆಗಳ ಏನೋ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆಲ್ಲ ಒಳ್ಳೆದಾಗಲಿ. ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲ ಕೇಳುಗರ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಸರಣಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳು ಈ ಕುರಿತು ಹಾಸನದ ತೋಟಗಾರಿಕಾ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ ಮೂಡಿಬಂತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಅರಕಲಗೂಡು ವಿ ಮಧುಸೂದನ್.